ಗುಡ್ ಈವ್ನಿಂಗ್ ಎವ್ರಿವನ್. ಎಲ್ರು ಸ್ಕೂಲ್ ಮುಗಿಸಿ ಫ್ರೆಶ್ ಆಗಿ ಪಾಠ ಕಲಿಯೋದಕ್ಕೆ ರೆಡಿ ಇದ್ದೀರಾ? ಸಂಡೇ ಮುಗ್ದು ಮಂಡೇ ಬಂದ್ಬಿಟ್ಟಿದೆ ಆಲ್ರೆಡಿ. ಒಂದು ವೀಕಿನ ಒಂದು ದಿನನೂ ಕಳೆದು ಹೋಯ್ತು. ಒಂದು ದಿನದ ಸ್ಕೂಲು ಮುಗೀತು, ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಒಂದಿನದ ಸಂಕಲ್ಪ ಕ್ಲಾಸ್ ಕೂಡ ಮುಗ್ದು ಹೋಗುತ್ತೆ. ಓಕೆ, ಸೊ ಇನ್ ಟುಡೇಸ್ ಕ್ಲಾಸ್ let's discuss pair of linear equations. We have learnt about linear equations in the last class or last year. We learnt what is a linear equation, what is the general form of it, how to solve it, finding the solution for that linear equation. Everything we learnt in the previous class. So in today's class, let's learn pair of linear equations in two variables. What is variable? We also learnt about variables, constants, degree of degree of the equation, etc. in the last class. ಅಲ್ವಾ? ಏನೇನು ಅನ್ನೋದನ್ನು ಕೂಡ ನಾವು ಕಲ್ತಿದ್ದೀವಿ. ಹಾಗಿದ್ರೆ ಏನು ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ಅಂದ್ರೆ ಏನಿರಬಹುದು ಮಕ್ಕಳೇ? ಇಮ್ಯಾಜಿನ್ ಯುವರ್ ಮದರ್ ಹ್ಯಾಸ್ ಗಿವನ್ 10 rupees to you and asked to share it with your brother. ನಿಮಗೆ 10 ರೂಪಾಯಿ ಕೊಟ್ಟು ನೀವು ಮಾರ್ಕೆಟಿಗೆ ಹೋಗಿ ಹಣ್ಣು ತಗೊಳ್ಳಿ, ಅದನ್ನ ನೀನು ಮತ್ತೆ ನಿನ್ ತಮ್ಮ ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಯ್ತಾ? 10 ರೂಪಾಯಿಯನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಮ್ಮ. ಆದ್ರೆ ನೀನ್ ಎಷ್ಟು ಖರ್ಚು ಮಾಡಿದ್ಯಾ ಅಥವಾ ನಿನ್ ತಮ್ಮ ಎಷ್ಟು ಖರ್ಚು ಮಾಡಿದಾನೆ ಅಂತ ಹೇಳಿ ಹೇಗ್ ಗೊತ್ತಾಗತ್ತೆ? ಎರಡು ಡಿಫ್ರೆಂಟ್ ಏನು ಪರ್ಸನ್ಸ್ ಅಲ್ವಾ ನೀವಿಬ್ರು? ನೀನಿವಾಗ ಒಂದ್ ಸ್ವಲ್ಪ 10 ರೂಪಾಯಲ್ಲಿ ಒಂದ್ ಸ್ವಲ್ಪ ಅಮೌಂಟ್ ಅನ್ನ ನೀನ್ ತಗೊಳ್ತೀಯ, ಒಂದ್ ಸ್ವಲ್ಪ ಅಮೌಂಟ್ ಅನ್ನ ನಿನ್ ತಮ್ಮಂಗ್ ಕೊಡ್ತೀಯ. ನೀನೇ ಜಾಸ್ತಿ ತಗೊಂಡಿರ್ತೀಯ ಅಲ್ವಾ? ನಿನಗಮ್ಮ ಕೊಟ್ಟಿರ್ತಾರೆ, ಸೊ ನೀ ಜಾಸ್ತಿ ತಗೊಂಡು ತಮ್ಮನಿಗೆ ಅವನಿಗೆ ಗೊತ್ತಾಗಲ್ಲ ಹೇಗೋ ಅಂತ ಸ್ವಲ್ಪ ಕಡಿಮೆ ಕೊಡೋದಿಕ್ ಟ್ರೈ ಮಾಡ್ತೀಯ. ಸೊ ಆಗ ಏನಾಗತ್ತೆ, ಅಮ್ಮಂಗೆ ಏನಾಗತ್ತೆ, ನೀವಿಬ್ರು ಈಕ್ವಲ್ ಶೇರ್ ಮಾಡಿದೀರಾ ಅಂತ ಅಮ್ಮ ಅನ್ಕೊಳ್ತಾರೆ. ಬಟ್ ಈಕ್ವಲ್ ಶೇರ್ ಆಗಿರ್ದೇನೂ ಇರಬಹುದು. ಇನ್ನು ಕೆಲವೊಂದು ಕೇಸಸ್ ಅಲ್ಲಿ ಇಬ್ರು ಪಾಪ, ಸೊ ನಾನು ನನ್ನ ತಮ್ಮ ಇಬ್ರು ಈಕ್ವಲ್ ಶೇರ್ ಮಾಡ್ಕೊಳ್ಳೋಣ ಅಂತ ಈಕ್ವಲ್ ಶೇರ್ ಆದ್ರೂ ಆಗಿರ್ಬಹುದು. ಹೇಗ್ ಗೊತ್ತಾಗತ್ತೆ ಎಷ್ಟು ಶೇರ್ ಆಗಿದೆ ಅನ್ನೋದು ಹೇಗ್ ಗೊತ್ತಾಗತ್ತೆ? ಅಥವಾ ನಾವು ಇದನ್ನ ಹೇಗೆ ಇಕ್ವೇಶನ್ ರೂಪದಲ್ಲಿ ಬರಿಬಹುದು? ಇಲ್ಲಿ ಎರಡು ಬೇರೆ ಬೇರೆ ಪರ್ಸನ್ಸು ಶೇರ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಅಮೌಂಟ್ ಅನ್ನ, ಹೌದಾ? ಸೊ ದ್ಯಾಟ್ ಈಸ್ ಅವರ್ ಟೂ ಡಿಫ್ರೆಂಟ್ ವೇರಿಯೇಬಲ್ಸ್. ಆಯ್ತಾ? ಸೊ ಹೇಗೆ ಬರೆಯೋದು, ಟೂ ವೇರಿಯೇಬಲ್ಸ್ ಅಲ್ಲಿ ಲೀನಿಯರ್ ಇಕ್ವೇಶನ್ ಅನ್ನ ಹೇಗೆ ಬರೆಯೋದು ಅನ್ನೋದನ್ನೆಲ್ಲದನ್ನು ನಾವಿವತ್ತು ಡಿಸ್ಕಸ್ ಮಾಡ್ತಾ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಪೇರ್ ಅಂದ್ರೆ ಜೋಡಿ, ಎರಡೆರಡಿರೋದು ಅಂತ ಅರ್ಥ ಅಲ್ವಾ? ಸೊ we will have two different equations or set of equations. ಆಯ್ತಾ? We have to find solution for the given set of equations. ಅದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟಿಗೆ ಲೀನಿಯರ್ ಇಕ್ವೇಶನ್ ಇನ್ ಒನ್ ವೇರಿಯೇಬಲ್, ಅದನ್ನೆಲ್ಲ ನಾವು ಲಾಸ್ಟ್ ಇಯರ್ ಕಲ್ತಿದ್ದೀವಿ ಅಂತ ನಾನು ಆಲ್ರೆಡಿ ಹೇಳಿದೆ. ಲೆಟ್ಸ್ ಜಸ್ಟ್ revise it once before getting into the real topic. So what is linear equation in one variable? Equation in the form of ax plus b. ಅಲ್ವಾ? ಇದನ್ನ ನಾವೇನಂತ ಹೇಳ್ತೀವಿ? ಲೀನಿಯರ್ ಇಕ್ವೇಶನ್ ಇನ್ ಒನ್ ವೇರಿಯೇಬಲ್. ಯಾಕೆ? Why do we call this as linear equation in one variable? Because in this equation we can see only one variable, alva? That's why we call it as equation in one variable. So the general form is ax plus b is equal to 0.
ಆಯ್ತಾ? and a and b are real numbers and a cannot be equal to 0. ಇದು ಕಂಡೀಷನ್. ನಮ್ಮ ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯೇಬಲ್ಗೆ ಇದು ಕಂಡೀಷನ್. ಇನ್ನು ಎಕ್ಸಾಂಪಲ್ಸ್ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ 3x plus 5 is equal to 0. So this is an example for linear equation in one variable. Here you can see another example. So is it in the general form or standard form for linear equation in one variable? No, alva. Idu general form ಅಥವಾ standard form ಅಲ್ಲಿ ಇಲ್ಲ ಇದು equation. So what should we do now? We have to convert this equation into standard form. ಹೇಗೆ ಮಾಡ್ತೀವಿ ಅದನ್ನ? So ಎಲ್ಲಾ terms ಅನ್ನು we have to move all the terms to one side of the equal sign. Either side, either left side or right side of the equal sign. ಕಾಣಿಸ್ತಾ ಇದೆಯಾ ಮಕ್ಕಳೇ? So what we will have on the other side? We will have 0 because there is nothing left. ಎಲ್ಲದನ್ನು ನಾವು ಈ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ ಅಲ್ವಾ? ಅದಕ್ಕೆ ಅಲ್ಲಿ ಏನಾಗುತ್ತೆ? 0 ಉಳ್ಕೊಳ್ಳುತ್ತೆ. ಸೊ ಇದು ಸಮ್ವಾಟ್ ಜನರಲ್ ಫಾರ್ಮಿಗೆ ಹತ್ತಿರವಾಗಿದೆ. ವಿ ಸ್ಟಿಲ್ ಹ್ಯಾವ್ ಟು ಸಾಲ್ವ್ ದಿಸ್ ಅಲ್ವಾ? ಬಿಕಾಸ್ ಸಿ ದಿಸ್ ಈಸ್ ದ ಈಕ್ವೇಶನ್ ಇನ್ ಒನ್ ವೇರಿಯೇಬಲ್ ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ನಾವು ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತಗೊಂಡು ಬರಬೇಕು. ಇಲ್ಲಿ ಸಾರಿ, ಪೇ ಅಟೆನ್ಷನ್ ಟು ದ ಸೈನ್ಸ್. ಪ್ಲಸ್ ಮೈನಸ್ ಇದಕ್ಕೆಲ್ಲ ನಾವು ಎಕ್ಸ್ಟ್ರಾ ಅಟೆನ್ಷನ್ ಅನ್ನ ಕೊಡಬೇಕು. ಅದನ್ನ ಒಂದು ಕಡೆಯಿಂದ ಈಕ್ವಲ್ ಸೈನಿನ ಮತ್ತೊಂದು ಕಡೆ ಮೂವ್ ಮಾಡುವಾಗ ಸೈನ್ ವಿಲ್ ಚೇಂಜ್. ಅದೆಲ್ಲ ಗೊತ್ತಿದೆ ಅಲ್ವಾ ಮಕ್ಕಳೇ? ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂಡ್ ಮರಿದೇನೆ ಅದನ್ನ ಫಾಲೋ ಮಾಡಿ. y ಇದೆ. ಹಾಗೆ ಇಲ್ಲಿ ನೋಡಿದ್ರೆ ಥರ್ಡ್ ಟರ್ಮ್, ಇಫ್ ಯು ಸಿ ದ ಥರ್ಡ್ ಟರ್ಮ್, ದೇರ್ ಈಸ್ another term with the same variable, alva. So we have to take such terms together. To 10y. So ಇಲ್ಲೇನಾಗ್ತಾ ಇದೆ? 5y with the positive sign, 10y with the negative sign. We have to add the numbers but carry the sign behind the greater number. ಅಲ್ವಾ? ನಾವು ಯಾವುದು ದೊಡ್ಡ ನಂಬರ್ ಇರುತ್ತೋ ಅದರ ಹಿಂದೆ ಇರುವಂತಹ ಸೈನ್ ಅನ್ನ ಕ್ಯಾರಿ ಮಾಡಬೇಕು. ಮತ್ತೆ ಸಾರಿ, ಇದು 10 ಆಯ್ತಾ? ನೆಕ್ಸ್ಟ್ ಉಳಿದಿರೋದೇನು? +3 ಮತ್ತೆ +4 ಅಲ್ವಾ? ಸೊ ಇಲ್ಲಿ ನಂಬರ್ಸ್ ಅನ್ನ ಮಾತ್ರ ಆಡ್ ಮಾಡ್ತೀವಿ, ನಾಟ್ ದ ವೇರಿಯೇಬಲ್ಸ್. ಅದನ್ನೆಲ್ಲ ನಾವು ಟಚ್ ಮಾಡಲ್ಲ. ಸೊ ನಂಬರ್ಸ್ ಮಾತ್ರ. ಕೊಯಿಫಿಷಿಯಂಟ್ಸ್ ಅಲ್ವಾ? ದಿಸ್ ಈಸ್ ಕಾಲ್ಡ್ ಕೊಯಿಫಿಷಿಯಂಟ್. ಸೊ ವಿ ವಿಲ್ ಆಡ್ ಆರ್ ಸಬ್ಟ್ರಾಕ್ಟ್ ಕೊಯಿಫಿಷಿಯಂಟ್ಸ್. ಸೊ ಇಲ್ಲೇನಾಗತ್ತೆ? 10 minus 5, I mean minus 10 plus 5. So minus 5y is the remaining term. Next to 3 plus 4. ಅಲ್ಲಿ ಯಾವುದು ವೇರಿಯಬಲ್ ಇಲ್ಲ, ಸೊ ವಿ ವಿಲ್ ಜಸ್ಟ್ ರೈಟ್ ಇಟ್ ಆಸ್ ಇಟ್ ಈಸ್. ಈಗ ಇದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ನಾವು ಕನ್ವರ್ಟ್ ಮಾಡಿದ್ದೀವಿ. ದಿಸ್ ಈಸ್ ಅವರ್ standard form for linear equation in one variable. So this is all about linear equation in one variable because there is only one variable. ಅದಕ್ಕೆ ಎಲ್ಲ ನಾವು ಇದನ್ನ one variable ಅಂತ ಕನ್ಸಿಡರ್ ಮಾಡಿದ್ದಾಯ್ತು. ಸೊ ನಾನು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟೆ ಅಲ್ವಾ ನಿಮ್ಗೆ? 10 ರೂಪಾಯಿ ನೀನು ಮತ್ತೆ ತಮ್ಮ ಶೇರ್ ಮಾಡ್ಕೊಳ್ಳೋದು ಅಂತ.
ಸೊ ಅದನ್ನ ನಾವು ಈಕ್ವೇಶನ್ ಅಲ್ಲಿ ಬರೆಯೋದಿದ್ರೆ ವಿ ವಿಲ್ ಹ್ಯಾವ್ ಟು ಯೂಸ್ ಟೂ ವೇರಿಯೇಬಲ್ಸ್. ಹಾಗಿದ್ರೆ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ಯಾವ ತರ ಇರಬಹುದು ನೋಡೋದಾದ್ರೆ, ಸೊ ಎನಿ ಈಕ್ವೇಶನ್ ಇನ್ ದ ಫಾರ್ಮ್ ಆಫ್ ax, ಇಲ್ಲಿ ಕಾಣಿಸ್ತಾ ಇದೆಯಾ, ax plus by plus c is equal to 0 is called linear equation in two variables. ಗೊತ್ತಾಗ್ತಾ ಇದೆಯಾ ಮಕ್ಕಳೇ ಏನು ಅಂತ ಹೇಳಿ? ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯೇಬಲ್ ಅಂದ್ರೆ ಏನು ಅಂತ. ಸೊ ನೀವು ಇಲ್ಲಿ ನೋಡಿದ್ರೆ ದೇರ್ ಈಸ್ ಒನ್ ವೇರಿಯೇಬಲ್ ಎಕ್ಸ್ ಅಂಡ್ ಅನದರ್ ವೇರಿಯೇಬಲ್ ವೈ. ಸೊ ಟೋಟಲಿ ವಿ ಹ್ಯಾವ್ ಟೂ ವೇರಿಯೇಬಲ್ಸ್. ಅದಕ್ಕೆ ಇದನ್ನ ನಾವು ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ಅಂತ ಕರೆಯೋದು. ಸೊ ನೀವು ನೋಡಿದ್ರಿ ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯೇಬಲ್ಗೆ ನಮ್ಗೆ ಗೊತ್ತಿತ್ತು ಯುನಿಕ್ ವ್ಯಾಲ್ಯೂ ಇರುತ್ತೆ. ವಿ ವಿಲ್ ಹ್ಯಾವ್ ಓನ್ಲಿ ಒನ್ ವ್ಯಾಲ್ಯೂ ಫಾರ್ ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯೇಬಲ್ ಅಲ್ವಾ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಲರ್ನ್ how many solutions are there for linear equation in two variables and how to write that solutions. ಅದನ್ನೆಲ್ಲ ನಾವು ಇವತ್ತಿನ ಕ್ಲಾಸಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನಮ್ಗೆ ಇವಾಗ ಗೊತ್ತಾಗಿದ್ದೇನು, ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ಜನರಲ್ ಫಾರ್ಮ್ ಹೇಗೆ ಬರಿತೀವಿ ನಾವು ಇಲ್ಲಿ ನೋಡ್ತಾ ಇದೀವಲ್ವಾ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಈ ರೀತಿಯಾಗಿ ಬರಿತೀವಿ. ವೇರ್ ಎ ಬಿ ಸಿ ಆರ್ ರಿಯಲ್ ನಂಬರ್ಸ್ ಅಂಡ್ ಎ ಅಂಡ್ ಬಿ ಕೆನಾಟ್ ಬಿ ಈಕ್ವಲ್ ಟು 0. ಅದೆರಡು 0 ಆಗ್ಬಿಡ್ತು ಅಂದ್ರೆ ನಮ್ಗೆ ವೇರಿಯೇಬಲ್ ಉಳಿಯೋದೇ ಇಲ್ಲ ಅಲ್ವಾ. ನಾವಾಗ ಹೇಗೆ ಹೇಳ್ಬೋದು ಅದು ಇಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ಅಂತ ನಾವು ಹೇಗೆ ಹೇಳೋದಿಕ್ ಸಾಧ್ಯ? ಎರಡು 0 ಆಯ್ತು ಅಂದ್ರೆ. ಅದಕ್ಕೇನೆ ಎ ಅಂಡ್ ಬಿ ಕೆನಾಟ್ ಬಿ 0. ಗೊತ್ತಾಗ್ತಾ ಇದೆಯಾ ಏನ್ ಹೇಳ್ತಾ ಇರೋದು ಅಂತ? ಓಕೆ. ಸೊ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನಾವು ನೋಡ್ಬೋದು. ಇದ್ಯಾವುದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ ಅಲ್ವಾ ಮಕ್ಕಳೇ? ನೀವು ನೋಡ್ತಾ ಇದ್ದೀರಾ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವುದು ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಈಸ್ ಅವರ್ standard form for linear equation in two variables, but these equations are not in the standard form. So what should we do? We have to move all the terms to one side, equating it with 0 alva. Then we have to solve if necessary. ನಾವು ಅಲ್ಲಿ ಏನಾದರೂ ಅವಶ್ಯಕತೆ ಇದ್ರೆ ಅದನ್ನ ಸಾಲ್ವ್ ಮಾಡಬೇಕು, ಇಲ್ಲ ಅಂದ್ರೆ ಜಸ್ಟ್ ಮೂವ್ ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿ ಇಡೋದು. ಸೊ ಇಲ್ಲಿ ನೋಡೋದಾದ್ರೆ ಎಕ್ಸ್ದು ಕೊಯಿಫಿಷಿಯಂಟ್ ಎ ಅಂತ ಹೇಳ್ಬೋದು ಅಲ್ವಾ. ಸೊ ದಿಸ್ ಈಸ್ ಅವರ್ ಎ ಎಕ್ಸ್ ಪ್ಲಸ್ ಬಿ ವೈ ಅಂಡ್ ಸಿ ಈಸ್ ಆನ್ ದ ಅದರ್ ಸೈಡ್. ಸೊ ವಿ ಹ್ಯಾವ್ ಟು ಮೂವ್ ದಿಸ್ ಸಿ ಅಲ್ವಾ. ಸೊ ಇನ್ನು ಈ ಇಕ್ವೇಶನ್ ನೋಡೋದಾದ್ರೆ ದಿಸ್ ಈಸ್ ಎ ಎಕ್ಸ್, ಎಕ್ಸ್ ಇದೆ ಮಾತ್ರ, we cannot see a, minus, there is no variable here, so this is the constant term, so we name it as c, just the number alva. And we can see one variable here, ಅದಕ್ಕೆ ಇದನ್ನ by ಅಂತ ತಗೊಳ್ಬಹುದು. ಇನ್ನು ಇಲ್ಲಿ ನೋಡೋದಾದ್ರೆ this is the constant term c, a x ಬಿ ವೈ. ಕಾಣಿಸ್ತಾ ಇದೆಯಾ ಮಕ್ಕಳ ಎಲ್ರಿಗೂ? ಸೊ ಫೋರ್ತ್ ಈಕ್ವೇಶನ್ ಇಸ್ ಲಿಟ್ಲ್ ಬಿಟ್ ಡಿಫ್ರೆಂಟ್. ಒಂಚೂರು ಈ ಮೂರು ಈಕ್ವೇಶನ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಿದೆ ಇದರಲ್ಲಿ ಅಂತ ನೋಡಿದ್ರೆ ವಿ ಹ್ಯಾವ್ ಎ ಎಕ್ಸ್, ಬಿ ವೈ ಈಸ್ ಆಲ್ಸೋ ದೇರ್, ಬಟ್ ವಿ ಕೆನಾಟ್ ಸಿ ಅಲ್ವಾ. ಐ ಮೀನ್ ವಿ ಕೆನಾಟ್ ಸಿ ಸಿ, ಆಲ್ಫಾಬೆಟ್ ಸಿ ನಮ್ಗೆ ಕಾಣಿಸ್ತಾ ಇಲ್ಲ, ಹೌದಾ? ಅದಕ್ಕೇನೆ ಅದನ್ನ ಹೇಗೆ ಬರೆಯೋದು ಅಂತಾನು ನಾವು ನೋಡೋಣ. ಫಸ್ಟ್ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತಗೊಳ್ಳೋದಾದ್ರೆ ಹೇಗೆ ಬರಿಬೇಕು? ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ತರ ಬರಿಬೇಕಲ್ವಾ ನಾವು. ಸೊ ವಿ ಹ್ಯಾವ್ ಅವರ್ ಎ ಎಕ್ಸ್ ಪ್ಲಸ್ ಬಿ ವೈ. ಇದನ್ನ ಈ ಕಡೆಗೆ ಮೂವ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರುತ್ತೆ ಅಂತ ಹೇಳಿದೆ. ಬಟ್ ಇಲ್ಲಿ ಏನಿದೆ, ಪಾಸಿಟಿವ್ ಸೈನ್ ಇದೆ, ಹೌದಾ?
there is no sign mentioned there. ಅದಕ್ಕೇನೆ ನಾವು it is understood that it is carrying a positive sign ಅಲ್ವಾ. But if you move this on the other side, the sign will change. ನೋಡಿ, ನಾನು ಹೇಳೋವಾಗ ಸೈನ್ ಬಗ್ಗೆನೂ ಫೋಕಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ನೀವು ಕೂಡ ಮರಿಬೇಡಿ ಸಾಲ್ವ್ ಮಾಡೋವಾಗ ಅವ್ರ ಈ ಥರ ಇಕ್ವೇಶನ್ಸ್ ಅನ್ನ ಬರೆಯೋವಾಗ. ಇನ್ನು ಇಲ್ಲೇನಾಗಿದೆ, x-4 ಇದೆ ಹೌದಾ. ಇದನ್ನು ಈ ಕಡೆಗೆ ಮೂವ್ ಮಾಡಿದ್ರೆ ಏನಾಗತ್ತೆ, ಇಲ್ಲಿ ಪ್ಲಸ್ ಸೈನ್ ಇತ್ತು, ಈ ಕಡೆಗೆ ಬಂದಾಗ ಅಂದ್ರೆ ಲೆಫ್ಟ್ ಸೈಡಿಗೆ ಬಂದಾಗ ಏನಾಗತ್ತೆ, ಇನ್ನೊಂದು ಸೈಡಿಗೆ ನಾವು ತಗೊಂಡ್ ಬಂದಾಗ ಅದೇನಾಗತ್ತೆ, ಮೈನಸ್ ಸೈನ್ ಆಗತ್ತೆ ಅಲ್ವಾ. ಸೊ ಎಕ್ಸ್ ಇದು ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗತ್ತೆ ಅಂತ ಐ ಆಲ್ರೆಡಿ ಟೋಲ್ಡ್ ಯು. ಸೊ ದಿಸ್ ವಿಲ್ ಬಿಕಮ್ √3 -√3y and we will write this as it is because we are not moving this term. So this is the standard form of this equation. Next ಇದನ್ನ ನೋಡೋದಾದ್ರೆ, ಇವಾಗ ನಾವು ಇದೆರಡನ್ನು ಈ ಕಡೆಗೆ ತಗೊಂಡ್ ಬರ್ಬೇಕಲ್ವಾ. We have to shift this, both of these terms. -5x ಇಲ್ಲಿ ಮೈನಸ್ ಇರೋದು ಈ ಕಡೆಗೆ ಬಂದಾಗ ಏನಾಗತ್ತೆ, +3y +4 is equal to 0. ನಾವು ಇದನ್ನ ಇನ್ನು ಹೇಗೆ ಬರಿಬಹುದು, ಇಫ್ ವಿ ವಾಂಟ್ ದಿಸ್ ಮೈನಸ್ ಸೈನ್ ಟು ಬಿ ಎಲಿಮಿನೇಟೆಡ್ ಅಂದ್ರೆ ನಾವೇನ್ ಮಾಡ್ಬೋದು, ಇಫ್ ವಿ ಮಲ್ಟಿಪ್ಲೈ ದಿಸ್ ಹೋಲ್ ಈಕ್ವೇಶನ್ ವಿತ್ ಅ ಮೈನಸ್ ಸೈನ್. ಸೊ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗತ್ತೆ, -3y -4. ಇದು ಈ ಕಡೆಗೂ ಮಲ್ಟಿಪ್ಲೈ ಆಗ್ತಾ ಇದೆ, ಬಟ್ ಸಿನ್ಸ್ ಇಟ್ ಈಸ್ ಅ 0 ವಿ ವಿಲ್ ನಾಟ್ ರೈಟ್ ಎನಿ ಸೈನ್. ಗೊತ್ತಾಗ್ತಾ ಇದೆಯಾ ಹೇಗೆ ಬರೆಯೋದು ಅಂತ ಹೇಳಿ. ನೆಕ್ಸ್ಟ್ ಈ ಫೋರ್ತ್ ಇಕ್ವೇಶನ್ ಅನ್ನ ನೋಡಿ, ಇಲ್ಲಿ ಜಸ್ಟ್ ax ಇದೆ ಹೌದಾ. ವಿ ಹ್ಯಾವ್ ಟು ಮೂವ್ ದಿಸ್ ಟರ್ಮ್. ಸೊ ಇಲ್ಲಿ ಪ್ಲಸ್ ಇತ್ತು, ಈ ಕಡೆಗೆ ಬಂದಾಗ ಮೈನಸ್ ಆಯಿತು. And there is no constant term, so we will denote that constant term as 0. Yavudu illa, but we have to write this equation in the standard form. That's why we will place 0 in the place of constant. Idu y plus 0 is equal to 0. ಅರ್ಥ ಆಯ್ತಾ ಹೇಗೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೆಯೋದು ಅಂತ ಹೇಳಿ. ಇಕ್ವೇಶನ್ ಯಾವುದೇ ಕೊಟ್ಟಿದ್ರು ಅದನ್ನ ಫಸ್ಟ್ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಳ್ಬೇಕು. ಸೊ ಇವಾಗ ಸ್ಟ್ಯಾಂಡರ್ಡ್ ಫಾರ್ಮು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ ಅಂದ್ರೆ ಏನು ಅಂತ ಹೇಳೆಲ್ಲ ನಾವು ನೋಡಿದ್ದಾಯ್ತು ಹೌದಾ. ಸೊ ಇನ್ನು ಇಲ್ಲಿ ನೋಡೋದಾದ್ರೆ, equations in the form of ax plus b is equal to 0 can also be called as equation in 2 variables. ಆದ್ರೆ ಇದನ್ನ ನಾವು ಇಕ್ವೇಶನ್ ಲೀನಿಯರ್ ಇಕ್ವೇಶನ್ ಇನ್ 1 ವೇರಿಯೇಬಲ್ ಅಂತ ನೋಡಿದ್ವಿ ಅಲ್ವಾ. ಹಾಗಿದ್ರೆ ಇದನ್ನ ಹೀಗೆ ಕೇಳಿದಾಗ ಏನ್ ಮಾಡೋದು ಅಂತ ನೋಡಿದ್ರೆ, ವಿ ಕ್ಯಾನ್ ರೈಟ್ ದಿಸ್ ಇಕ್ವೇಶನ್ ಆಸ್, ಇಲ್ಲಿ ಕೆಳಗಡೆ ನಿಮ್ ನೋಡ್ತಾ ಇರಬಹುದು, ಅಲ್ಲಿ ಕೊಟ್ಟಿರುವಂತಹ ಈಕ್ವೇಶನ್ ಅನ್ನ ಇಫ್ ದೇರ್ ಈಸ್ ನೋ term with the y variable is present, then we can write it as 0 into y. Ultimately, the y term will be eliminated. Alva? Because anything multiplied by 0 is equal to 0. ಹೌದಾ ಅಲ್ವಾ ಮಕ್ಕಳೇ. ಅದಕ್ಕೆ we can write this term as 0 into y plus b. In case ಅವರು ಕ್ವೆಶ್ಚನ್ ಅಲ್ಲಿ ಕೇಳಿದ್ರೆ ಈ ತರ ಒಂದು ಇಕ್ವೇಶನ್ ಅನ್ನ ಕೊಟ್ಟು ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ 2 ವೇರಿಯೇಬಲ್ಸ್ ಅಂತ ಕೇಳಿದ್ರೆ ಆಗ ನಾವು ಅದನ್ನ
ಬರೆಯೋದು ಈ ರೀತಿಯಾಗಿ ಬರಿಬಹುದು. ಸೊ ಅದನ್ನು ನೋಡೋಣ. ಇಲ್ಲಿ ನೀವು ನೋಡಬಹುದು ಎಕ್ಸಾಂಪಲ್ಸ್ ಅನ್ನ. ನಾನು 2 ಎಕ್ಸಾಂಪಲ್ಸ್ ಅನ್ನ ನಾನು ಸಾಲ್ವ್ ಮಾಡ್ತೀನಿ, ಇಂಟು ನೀವು ಟ್ರೈ ಮಾಡಿ. ಆಯ್ತಾ? ಬರ್ಕೊಂಡು ನೀವು ಟ್ರೈ ಮಾಡಿ. ಸೊ ಫಸ್ಟ್ ಇಕ್ವೇಶನ್ ಅನ್ನ ನೋಡಿದ್ರೆ ಇದು ax ಅಲ್ವಾ? ಸೊ ಜನರಲ್ ಫಾರ್ಮ್ ಅನ್ನ ನಾನು ಒಂದ್ಸಲ ಬರ್ದ್ ಬಿಡ್ತೀನಿ. ಆಯ್ತಾ? ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎ ಮತ್ತೆ ಬಿ 0 ಆಗೋ ಹಾಗಿಲ್ಲ ಅಂತ ಹೇಳಿದೀವಿ ಅಲ್ವಾ? ಅದಕ್ಕೆ ನಾವೇನ್ ಮಾಡಬಹುದು, ವಿ ಕ್ಯಾನ್ ರೀಪ್ಲೇಸ್ ದಿಸ್ ವಿತ್ ಸಿ. ಮತ್ತೆ ಸಿ ಜಾಗದಲ್ಲಿ ಬಿ ಅನ್ನ ನಾವು ಬರೆಯೋ ಮೂಲಕ ಇದನ್ನ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಹೇಗೆ ಅಂತ ಅಂದ್ರೆ, ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ, ಹೌದಾ? ಇದು 0 ಇಂಟು ವೈ. ಇದನ್ನ ನಾವು ಈ ಕಡೆ ತಗೊಂಡ್ ಬರ್ಬೇಕು ಅಂದ್ರೆ -5 ಅನ್ನ ವಿ ಹ್ಯಾವ್ ಟು ಮೂವ್ ಅಲ್ವಾ? ಮೈನಸ್ ಇರೋದು ಈಕ್ವಲ್ ಸೈನ್ ಇನ್ನ ಮತ್ತೊಂದು ಸೈಡ್ ಬಂದಾಗ ಇಟ್ ವಿಲ್ ಬಿಕಮ್ ಪ್ಲಸ್ ಇಸ್ ಈಕ್ವಲ್ ಟು 0. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ ಹೇಗೆ ಬರೆಯೋದು ಇದನ್ನ ಅಂತ? ಓಕೆ. ಇನ್ನು ಸೆಕೆಂಡ್ ಇಕ್ವೇಶನ್ ಅನ್ನ ನೋಡಿದ್ರೆ, ಥರ್ಡ್ ಸಾಲ್ವ್ ಮಾಡ್ಲಾ ನಾನು? ಥರ್ಡ್ ಸಾಲ್ವ್ ಮಾಡ್ತೀನಿ. ನೀವು ಸೆಕೆಂಡ್ ಮತ್ತೆ ಫೋರ್ತ್ ಅನ್ನ ನೀವು ಟ್ರೈ ಮಾಡಿ, ನನಗೆ ನಾಳಿನ ಕ್ಲಾಸಲ್ಲಿ ಆನ್ಸರ್ ತಿಳಿಸಿ. ಸೊ 2x ಪ್ಲಸ್ 0 ಇಂಟು ವೈ, ಇದನ್ನ 3 ಅನ್ನ ಮತ್ತೊಂದು ಸೈಡ್ ತಗೊಂಡ್ ಬಂದಾಗ, ಸೊ ಇದು +3 ಇದೆ, ಮತ್ತೊಂದು ಸೈಡ್ ಮೂವ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ -3 ಇಸ್ ಈಕ್ವಲ್ ಟು 0. ನಾವು ಇಸ್ ಈಕ್ವಲ್ ಟು 0 ಅನ್ನು ಮರಿಬಾರ್ದು, ಬಿಕಾಸ್ ವಿ ಆರ್ ಮೂವಿಂಗ್ ಈಚ್ ಅಂಡ್ ಎವ್ರಿ ಟರ್ಮ್ ಪ್ರೆಸೆಂಟ್ ಆನ್ ದ ಅದರ್ ಸೈಡ್, ಹೌದಾ? ಟು ಒನ್ ಸೈಡ್ ಆಫ್ ದ ಇಕ್ವೇಶನ್. ಅದಕ್ಕೇನೆ ವಿ ಹ್ಯಾವ್ ಟು ಈಕ್ವೇಟ್ ದ ಟರ್ಮ್ ವಿತ್ 0 ಆರ್ ಈಕ್ವೇಶನ್ ವಿತ್ 0. ನಾವು ಎಲ್ಲದನ್ನು ಮೂವ್ ಮಾಡ್ತಾ ಇದೀವಿ, ಅಲ್ಲೇನು ಉಳ್ಕೊಳ್ಳೋದೇ ಇಲ್ಲ. ಸೊ ಅದನ್ನು ನಾವು ಮರಿಬಾರ್ದು, ನೆನಪಲ್ಲಿ ಇಟ್ಕೊಂಡು ನಾವು ಅದನ್ನ 0 ಅನ್ನು ಕೂಡ ಬರಿಬೇಕು. ಇವಾಗ ಲೀನಿಯರ್ ಇಕ್ವೇಶನ್ ಅನ್ನೆಲ್ಲ ನೋಡಿದ್ವಿ ಅಲ್ವಾ? ಸೊ here you can see solution for linear equations in two variable will have pair of values because two variables are there. So it should have two different values ಅಲ್ವಾ? ಪ್ರತಿಯೊಂದಕ್ಕೂ ಒಂದೊಂದು ವ್ಯಾಲ್ಯೂ ಇರಲೇಬೇಕು. ನೀವು ಒನ್ ವೇರಿಯೇಬಲ್ ಅಲ್ಲಿ ನೋಡಿದ್ವಿ, ನಾವು ಒನ್ ವೇರಿಯೇಬಲ್ಗೆ ಒಂದು ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಇಟ್ ವಿಲ್ ಹ್ಯಾವ್ ಅ ಯುನಿಕ್ ವ್ಯಾಲ್ಯೂ ಅಲ್ವಾ? ಲೀನಿಯರ್ ಇಕ್ವೇಶನ್ಸ್ ಇನ್ ಒನ್ ವೇರಿಯೇಬಲ್ ವಿಲ್ ಹ್ಯಾವ್ ಯುನಿಕ್ ವ್ಯಾಲ್ಯೂ. But since there are two variables, a solution for this given equation will have pair of values. ಸೊಲ್ಯೂಷನ್ಸ್ ನಾವು ಪೇರ್ ಆಫ್ ವ್ಯಾಲ್ಯೂಸ್ ಅಲ್ಲಿ ನೋಡಬಹುದು. ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ, ನಮಗ್ ಗೊತ್ತು ಎಕ್ಸ್ ಮತ್ತೆ ವೈ ಈಸ್ ಅವರ್ ವೇರಿಯೇಬಲ್ಸ್ ಅಲ್ವಾ? ಸೊ ವಿ ಹ್ಯಾವ್ ಟು ರೈಟ್ ದಟ್ ವೇರಿಯೇಬಲ್ಸ್ ಲೈಕ್ ದಿಸ್. ಇಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ನಾವು ಸೊಲ್ಯೂಷನ್ ಈಗ ಒಂದು ಇಕ್ವೇಶನ್ನಿಗೆ ನಾನು ಆಗ್ಲೇ ಹೇಳ್ದೆ ಅಲ್ವಾ, 10 ರೂಪಾಯಿ ಪ್ಲಸ್ ನೀವು ಮತ್ತೆ ನಿಮ್ಮ ತಮ್ಮ, ನೀವು ಎ ಅಂತ ಅನ್ಕೊಂಡ್ರೆ, ನೀವು ಖರ್ಚು ಮಾಡಿರೋದು 10 ರೂಪಾಯಿಯಲ್ಲಿ ಎಕ್ಸ್ ಅಮೌಂಟ್ ಅನ್ನ ನೀವು ಖರ್ಚು ಮಾಡಿದೀರಾ. ಹಾಗೇನೆ ನಿಮ್ಮ ತಮ್ಮ ಬಿ ಅಂತ ಅನ್ಕೊಂಡ್ರೆ, ತಮ್ಮ ಖರ್ಚು ಮಾಡಿರೋ ಅಮೌಂಟು ವೈ ಅಂತ ಅನ್ಕೊಂಡ್ರೆ 10 ರೂಪಾಯಿಯನ್ನ ನಾವು ಈ ರೀತಿಯಾಗಿ ಬರಿಬಹುದು, ಹೌದಾ ಅಲ್ವಾ? 10 ರೂಪಾಯಿ ನೀವು ಮತ್ತೆ ತಮ್ಮ ಇಬ್ರು ಸೇರಿ ಖರ್ಚು ಮಾಡ್ತಾ ಇದ್ದೀರಾ. ಸೊ ನಮ್ಗೆ 2 ಡಿಫ್ರೆಂಟ್ ವೇರಿಯೇಬಲ್ಸ್ ಇದೆ ಅಲ್ವಾ? ಸೊ ವಿ ವಿಲ್ ಗೆಟ್ 2 ಡಿಫ್ರೆಂಟ್ ಪೇರ್ ಆಫ್ ಸೊಲ್ಯೂಷನ್ಸ್. ಅದಕ್ಕೇನೆ ನಾವೇನ್ ಮಾಡ್ತೀವಿ, ಎಕ್ಸ್ಗೆ ಒಂದು ವ್ಯಾಲ್ಯೂ, ವೈಗೆ ಒಂದು ವ್ಯಾಲ್ಯೂ. ಸಿನ್ಸ್ ಇಟ್ಸ್ ಅ ವೇರಿಯೇಬಲ್. ವೇರಿಯೇಬಲ್ ಅಂದ್ರೆ ಏನು? ಇಟ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ, ಎನಿ ರಿಯಲ್ ನಂಬರ್ ಅಲ್ವಾ? ಅದಕ್ಕೆ ಯಾವ್ದಾದ್ರೂ ವ್ಯಾಲ್ಯೂಸ್ ಅನ್ನ ನಾವು ಕೊಡ್ತಾ ಹೋಗ್ಬಹುದು. ಅದಕ್ಕೇನೆ ನಾವು ಅದಕ್ಕೆ ಬರುವಂತಹ ಒಂದು ಇಕ್ವೇಶನ್ಗೆ ಸಿಗುವಂತಹ ಸೊಲ್ಯೂಷನ್ ಅನ್ನ ವಿ ರೈಟ್ ಇಟ್ ಲೈಕ್ ದಿಸ್. ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಅದು ಆರ್ಡರ್ ಅಲ್ಲೇನೆ ಬರಿಬೇಕು. ಫಸ್ಟಿಗೆ ಎಕ್ಸ್, ಆಮೇಲೆ ವೈ.
ನಾವು ನಮ್ಗಿಷ್ಟ ಆಯ್ತು ಅಂತ ಫಸ್ಟ್ y ಬರ್ದು ಆಮೇಲೆ x ಹಾಗೆ ಬರಿಬಾರ್ದು. ವಿ ಶುಡ್ ರೈಟ್ x ಫಸ್ಟ್ ಫಾಲೋಡ್ ಬೈ y. ಅದಕ್ಕೆ ಸಿಗೋ ಆನ್ಸರ್ ಅನ್ನು ಈಗ 1 ಮತ್ತೆ 2 ಅಂತ ಅನ್ಕೊಂಡ್ರೆ ಸೊಲ್ಯೂಷನ್ಸು ಅದನ್ನು ನಾವು ಹೀಗೆ ಬರಿತೀವಿ, ಅಥವಾ 3 4 ಅಂದ್ರೆ ಹೀಗೆ. ಆಯ್ತಾ? ಈ ರೀತಿ ಈ 3 ಏನು ರೆಪ್ರೆಸೆಂಟ್ ಮಾಡುತ್ತೆ? ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ 4 ರೆಪ್ರೆಸೆಂಟ್ಸ್ ವ್ಯಾಲ್ಯೂ ಆಫ್ ವೈ. ಅದಕ್ಕೆ ನಾವು ಇದೇ ಒಂದು ಮೆಥಡ್ ಅನ್ನ ಫಾಲೋ ಮಾಡಬೇಕು. ಸೊ ಇಲ್ಲಿ ನೀವು ಒಂದು ಇಕ್ವೇಶನ್ ಅನ್ನ ನೋಡ್ತಾ ಇರಬಹುದು. ಸಾರಿ, 2x plus 3y is equal to 12 ಅಂತ ಇದೆ. ಹೌದಾ? ಸೊ ಲೆಟ್ಸ್ ಫೈಂಡ್ ಔಟ್ ಸೊಲ್ಯೂಷನ್ಸ್ ಫಾರ್ ದಿಸ್ ಇಕ್ವೇಶನ್. ನಾವು ಹೇಗೆ ಈ ಒಂದು 2 ವೇರಿಯೇಬಲ್ಸ್ ಇರೋ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಬಹುದು ಅಂತ ನೋಡೋದಾದ್ರೆ, 1 ವೇರಿಯೇಬಲ್ ಇದ್ರೆ ಈಸಿಯಾಗಿ ಮಾಡ್ಬಿಡ್ಬೋದಿತ್ತು ಅಲ್ವಾ ಮಕ್ಕಳೇ? ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ? 2 ವೇರಿಯೇಬಲ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ನಾವೇನ್ ಮಾಡಬಹುದು? ಹೇಗೆ ಇದನ್ನ ಸಾಲ್ವ್ ಮಾಡೋದು? ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅನ್ನ ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ನೋಡೋಣ. ಸೊ ಇಲ್ಲಿ ಇಕ್ವೇಶನ್ ಈ ರೀತಿಯಾಗಿದೆ. ಇದು ಯಾವ ತರ ಇದೆ? ax ಪ್ಲಸ್ by ಇಸ್ ಈಕ್ವಲ್ ಟು ಸಿ ಅಂತ ಇದೆ. ಸೊ ಇಟ್ ಈಸ್ ನಾಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಹೌದಾ? ನಾವೇನ್ ಮಾಡಬೇಕು? ಇದನ್ನ ಈ ಕಡೆಗೆ 12 ಅನ್ನ ಒಂದು ಸೈಡಿಗೆ ಶಿಫ್ಟ್ ಮಾಡಬೇಕು. ಅದು ಹೇಗಾಗತ್ತೆ? 2x ಪ್ಲಸ್ 3y ಮೈನಸ್ 12 ಇಸ್ ಈಕ್ವಲ್ ಟು 0 ಅಂತ ಆಗತ್ತೆ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಈಗ ಏನ್ ಮಾಡಬಹುದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದಿಕ್ಕೆ ಅಂತ ಅಂದ್ರೆ, x and y variables, so it can have any value. Let's substitute some random number to x. ನಾವು ಇದಕ್ಕೆ ಒಂದ್ ಯಾವ್ದಾದ್ರು ನಮ್ಗೆ ನೆನಪಾದ ನಂಬರ್ ಅನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ ನಾನೇನ್ ಮಾಡ್ತೀನಿ? ಫಸ್ಟ್ ಎಕ್ಸಿಗೆ 1 0 -1 ಈ 3 ನಂಬರ್ಸ್ ಅನ್ನ ನಾನು ಎಕ್ಸಿಗೆ ಕೊಡ್ತಾ ಹೋಗ್ತೀನಿ. ಆಯ್ತಾ? ಸೊ ಫಸ್ಟ್ 1 ಕೊಟ್ಟಾಗ ಏನಾಗತ್ತೆ ಅಂತ ನೋಡೋಣ. ಫಸ್ಟ್ ಸಿನಾರಿಯೋ. ಆಯ್ತಾ? 2 into 1 because I am substituting the value of x. ನೆಕ್ಸ್ಟ್ 3y ಏನು ಇಲ್ಲ, ಹಾಗೆ ಇರುತ್ತೆ. ಹೌದಾ? -12 is equal to 0. ಇಲ್ಲೇನಾಯ್ತು? 2 plus 3y minus 12 is equal to 0 ಆಯ್ತು. ಸೊ ಇಲ್ಲಿ 2 and -12. We have to add these two terms, I mean subtract, and carry the sign behind greater number. ಯಾವುದು ದೊಡ್ಡ ನಂಬರ್ ಇರತ್ತೋ ಅದರ ಹಿಂದಿರುವಂತಹ ಸೈನ್ ಅನ್ನ we have to mention it ಅಲ್ವಾ? ಸೊ ಇಲ್ಲಿ ಏನಾಗತ್ತೆ? if we subtract 12 from 2 from 12, we will get 10, but the sign will be minus here, plus 3y is equal to 0 ಅಲ್ವಾ? we have, so ಇದು ಯಾವ ತರ ಇದೆ ಈಗ? this is in the form of linear equation in 1 variable ಆಯ್ತು. ಹೌದಾ? ಇವಾಗ ಇದು ಸಾಲ್ವ್ ಮಾಡೋದು ತುಂಬಾ ಈಸಿ ಅಲ್ವಾ ಮಕ್ಕಳೇ? ನಮಗೆ ಗೊತ್ತಿದೆ ಆಲ್ರೆಡಿ ಹೇಗೆ ಸಾಲ್ವ್ ಮಾಡೋದು ಅಂತ. we still have to find the value of this variable. ಸೊ ನಾವೇನ್ ಮಾಡ್ತೀವಿ? 3y ಅನ್ನ ಒಂದ್ ಸೈಡ್ ಇಟ್ಕೊಂಡು 10 ಅನ್ನ ಆ ಕಡೆಗೆ ಶಿಫ್ಟ್ ಮಾಡಿ, ಇಲ್ಲಿ 3 ಮತ್ತೆ y ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಇಫ್ ಯು ಕನ್ಸಿಡರ್ y, then 3 will become the denominator of this term. ಯಾವಾಗ x ಗೆ 1 ಕೊಟ್ಟಾಗ y became 10/3 ಅಲ್ವಾ? ಸೊ ನೆಕ್ಸ್ಟ್ ನೋಡೋಣ. 0 ಕೊಟ್ಟಾಗ ಏನಾಗತ್ತೆ? ಹೌದಾ? ಈ ರೀತಿಯಾಗಿ ನಮ್ಗೆ ಈಕ್ವೇಶನ್ ಸಿಗತ್ತೆ. 2 into 0. In the place of x, I am taking some value.
3y ಹಾಗೆ ಉಳಿತು, ಮತ್ತೆ -12 ಕೂಡ ಹಾಗೆ ಉಳಿತು. ಸೊ 2 is getting multiplied by 0. So this whole term will become 0 ಅಲ್ವಾ? Plus 3y minus 12 is equal to 0 ಆಯ್ತು. 3y is equal to 12 ಆಯ್ತು. y is equal to ಎಷ್ಟಾಗತ್ತೆ ಮಕ್ಕಳೇ? ಇಲ್ಲಿ ಆದ ಹಾಗೆ ಆಯ್ತು ಅಲ್ವಾ? 12/3 ಹೌದಾ? y is equal to 12/3 ಆಯ್ತು. So 3 1s are 3 4s are 12. ಅದಕ್ಕೆ y is equal to 4 ಆಯ್ತು. ಇನ್ನು ಥರ್ಡ್ ವ್ಯಾಲ್ಯೂ ಯಾವುದು x ಗೆ? 2 into -1 ಅಲ್ವಾ? ಸೊ ಇಲ್ಲೇನಾಗತ್ತೆ? 3y minus 14 ಆಗತ್ತೆ, ಬಿಕಾಸ್ ಇದು -2 ಇದು -2. ಸೊ ನಂಬರ್ಸ್ ವಿಲ್ ಆಡ್ ಅಂಡ್ ಕ್ಯಾರಿ ದ ಸೈನ್. ಸೊ ಇಲ್ಲಿ y ಏನಾಗತ್ತೆ? 14/3. ಸೊ ಏನಾಗ್ತಾ ಇದೆ? when we take different values of x, we got different values for y ಅಲ್ವಾ? So we will indicate this as x and y ಹೌದಾ? ಸೊಲ್ಯೂಷನ್ಸ್ ಅನ್ನ ನಾವು x and y ಅಂತ ಡಿನೋಟ್ ಮಾಡ್ತೀವಿ ಅಂತ ಹೇಳಿದೆ ನಾನು ಆಗ್ಲೇ. ಸೊ ಒಂದೇ ನಿಮಿಷ. ಸೊ ಇದೇನಾಗತ್ತೆ? ನಾವು x ಗೆ 1 ತಗೊಂಡಾಗ ನಮ್ಗೆ ಈ ವ್ಯಾಲ್ಯೂ ಸಿಕ್ಕಿತ್ತು. ಸೊ x ಜಾಗದಲ್ಲಿ 1 ಅಂತ ಬರೀತೀವಿ, y ಜಾಗದಲ್ಲಿ 10/3. ಹೇಗೆ ಬರೆಯೋದು ಗೊತ್ತಾಗ್ತಾ ಇದೆಯಾ? ಅದೇ ತರ ಇಲ್ಲಿ 0 ಮತ್ತೆ 4. ನಾವು x ಗೆ 0 ತಗೊಂಡಾಗ we got 4 as the value for y. Similarly, in the third case, we had put the value of x as 1. We got 14/3 for y. ಈ ರೀತಿಯಾಗಿ ನಾವು ಲೀನಿಯರ್ ಈಕ್ವೇಶನ್ಗೆ in 2 ವೇರಿಯೇಬಲ್ಸ್ ಇದ್ರೆ ಅದಕ್ಕೆ ನಾವು ಸೊಲ್ಯೂಷನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. 2 ಈಕ್ವೇಶನ್ಸ್ ವಿಲ್ ಬಿ ದೇರ್. ಹೌದಾ? ಸೊ we will use some different techniques. One of the techniques is graphical method to find the solution. So how to do it ಅಂತ ನೋಡೋದಾದ್ರೆ, let's discuss about 3 different cases. First of all, ಇಲ್ಲಿ ಏನಾಗತ್ತೆ? pair of linear equations which has no solution, ಅಂದ್ರೆ ನಮ್ಗೆ ನಾವು ಸಾಲ್ವ್ ಮಾಡಿದ್ರು ಕೂಡ ನಮ್ಗೆ ಏನು ಸೊಲ್ಯೂಷನ್ ಸಿಗಲ್ಲ ಅಂತಹ ಈಕ್ವೇಶನ್ಸ್ ಅನ್ನ we call them as inconsistent pair of linear equations. ಬಿಕಾಸ್ ನಾವು ಎಷ್ಟು ಟ್ರೈ ಮಾಡಿದ್ರು ಅಲ್ಲಿ ಏನಾಗತ್ತೆ? ಅದಕ್ಕೆ ಎರಡು ಈಕ್ವೇಶನ್ಸಿಗೂ ಒಂದು ಸೊಲ್ಯೂಷನ್ನೇ ಸಿಗಲ್ಲ. ಅದಕ್ಕೆ ಎಕ್ಸಾಂಪಲ್ ಅಂತ ಅಂದ್ರೆ ನೀವು ಮತ್ತೆ ನಿಮ್ ತಮ್ಮಂದೆ ಮತ್ತೆ ನಾನು ಎಕ್ಸಾಂಪಲ್ ತಗೊಳ್ತೀನಿ. ಒಂದು ಚಾಕ್ಲೇಟ್ ಇದೆ, ಬಟ್ ನಿಮಗೂ ಬೇಕು ತಮ್ಮಂಗೂ ಬೇಕು, ಇಬ್ರು ತುಂಬಾನೇ ಜಗಳ ಮಾಡ್ತೀರಾ. ಅಮ್ಮ ಎಷ್ಟೇ ಹೇಳಿದ್ರು ನಿಮ್ಗಿಬ್ರಿಗೂ ಕನ್ವಿನ್ಸ್ ಆಗಲ್ಲ. ಇಬ್ರು ಕನ್ವಿನ್ಸ್ ಆಗದೆ ಅಮ್ಮ ಏನ್ ಮಾಡ್ತಾರೆ? ಆ ಚಾಕ್ಲೇಟ್ ಅನ್ನ ಇಬ್ರಿಗೂ ಬೇಡ ಅಂತ ಹೇಳಿ ತಗೊಂಡು ಹೋಗ್ಬಿಡ್ತಾರೆ ಅಲ್ವಾ? ಸೊ ನಿಮಗೂ ಸಿಕ್ಕಿಲ್ಲ, ತಮ್ಮಂಗೂ ಸಿಕ್ಕಿಲ್ಲ. ಆ ತರ ಇದು. ಇಲ್ಲಿ ನಾವು ಎಷ್ಟೇ ಸಾಲ್ವ್ ಮಾಡಿದ್ರು we will not come to the conclusion or we will not have any solutions. So such equations are called inconsistent pair of solutions. And there will be some other examples which will have particular solutions for the given equation. ಆ ತರ ಸೊಲ್ಯೂಷನ್ ಇದ್ರೆ, pair of linear equations ಗೆ ಸೊಲ್ಯೂಷನ್ಸ್ ಇದ್ರೆ, if we can find the solution,
then such equations are called consistent pair of equations. ಸೊ ಈ ರೀತಿಯಾಗಿ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಈಕ್ವೇಶನ್ ಅನ್ನ ನಾವು ನೋಡಬಹುದು. ಸೊಲ್ಯೂಷನ್ ಇದ್ರೆ ಕನ್ಸಿಸ್ಟೆಂಟ್, ಸೊಲ್ಯೂಷನ್ನೇ ಇಲ್ಲ ಅಂತ ಅಂದ್ರೆ ಅದನ್ನ ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಸೊ ನಾವು ಅದನ್ನ ಸಮರೈಸ್ ಮಾಡೋದಿದ್ರೆ ನಾವು ಹೇಗೆ ಸಮರೈಸ್ ಮಾಡಬಹುದು ಅಂದ್ರೆ, ಫಾರ್ ದ ಗಿವನ್ ಸೆಟ್ ಆಫ್ linear equations we can see these three scenarios. ಯಾವ್ಯಾವುದು ಅಂತ ನೋಡೋಣ. ಲೈನ್ಸ್ ಮೇ intersect at a single point. ಅದು ಒಂದು ಪಾಯಿಂಟ್ ಅಲ್ಲಿ ಎರಡು ಲೈನ್ಸ್ ಇರುತ್ತೆ, ಹೌದಾ? ಬಿಕಾಸ್ we will have two different equations and each equation corresponds to each line corresponds to one equation. ಗೊತ್ತಾಗ್ತಾ ಇದೆಯಾ? ಸೊ ಅಲ್ಲಿ ಏನಾಗ್ತಾ ಇರತ್ತೆ, ಆ ಎರಡು ಲೈನು ಇಂಟರ್ಸೆಕ್ಟ್ ಆಗ್ತಾ ಇರತ್ತೆ, ಅಂದ್ರೆ ಒಂದು ಲೈನು ಇನ್ನೊಂದು ಲೈನ್ ಅನ್ನ ಕಟ್ ಮಾಡತ್ತೆ. ಹೇಗೆ ಅಂತ ನೋಡ್ಬೋದು ಇಲ್ಲಿ ಗ್ರಾಫ್ ಅಲ್ಲಿ. ಯು ಕ್ಯಾನ್ ಸಿ, ನಾನು ಇದನ್ನ L1 ಅಂತ ಹೇಳ್ತೀನಿ, ಇದನ್ನ L2 ಅಂತ ಹೇಳಿದ್ರೆ, ಲೈನ್ 1 ಲೈನ್ 2 ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಇಲ್ಲಿ ಅಷ್ಟೇ. ಸೊ ಇದನ್ನ L2 ಅಂತ ತಗೊಂಡ್ರೆ you can see L1 is cutting L2 at point P ಅಂತ ತಗೊಳ್ಳೋಣ. ಯಾವುದೋ ಒಂದು ಪಾಯಿಂಟ್, ಹೌದಾ? ಅಲ್ಲಿ ಅದೇನ್ ಮಾಡ್ತಾ ಇದೆ, L2 ಅನ್ನ ಇಟ್ ಈಸ್ ಬೈಸೆಕ್ಟಿಂಗ್, ಅದು ಕಟ್ ಮಾಡ್ತಾ ಇದೆ, ಹೌದಾ? ಅದಕ್ಕೇನೆ ನಾವು ಈ ತರ ಲೈನ್ಸ್ ಅನ್ನ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಾ ಇದೆಯಾ? ಇದು ತುಂಡು ಮಾಡ್ತಾ ಇದೆ ಈ ಲೈನ್ ಅನ್ನ, ಅದಕ್ಕೇನೆ. ಇನ್ನು pair of equations has a unique solution. ಆ ಥರ ಲೈನ್ಸ್ ಬೈಸೆಕ್ಟ್ ಆಗ್ತಾ ಇದ್ರೆ ಆರ್ ಇಂಟರ್ಸೆಕ್ಟ್ ಆಗ್ತಾ ಇದ್ರೆ such equations will have unique solution. ಒಂದು ಸೊಲ್ಯೂಷನ್ ನಮ್ಗೆ ಅದಕ್ಕೆ ಸಿಗಬಹುದು. ಸೊ ಅಲ್ಲಿ ಸೊಲ್ಯೂಷನ್ ಇದೆ, ಹೌದಾ? ಯುನಿಕ್ ಸೊಲ್ಯೂಷನ್ ಇದೆ ಅಂತ ಆಯ್ತು. ಸೊ such equations will have some solution ಅಲ್ವಾ? ಅದಕ್ಕೇನೆ ನಾವು ಅದನ್ನ ಏನಂತ ಹೇಳ್ಬಹುದು, ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್? ಕನ್ಸಿಸ್ಟೆಂಟ್ ಅಲ್ವಾ? ಸೊ ಈ ಒಂದು ಸಿನಾರಿಯೋದಲ್ಲಿ ನಮ್ಗೆ ಏನ್ ಸಿಗತ್ತೆ, ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಶನ್ಸ್. ಲೆಟ್ಸ್ ಡಿಸ್ಕಸ್ ದ ಸೆಕೆಂಡ್ ಸಿನಾರಿಯೋ. ಲೈನ್ಸ್ ಮೇ ಬಿ ಪ್ಯಾರಲಲ್. ಪ್ಯಾರಲಲ್ ಅಂದ್ರೆ ಏನು? ಬೋತ್ ಲೈನ್ಸ್ ವಿಲ್ ಮೂವ್ with the equal distance between them at each point of time. ಅದೇನಾಗ್ತಾ ಇರತ್ತೆ, ಎಲ್ಲಾ ಟೈಮಲ್ಲೂ ಈಕ್ವಲ್ ಡಿಸ್ಟೆನ್ಸ್ ಅಲ್ಲೇ ಮೂವ್ ಆಗ್ತಾ ಇರತ್ತೆ. ನೀವಿಲ್ಲಿ ಸೆಕೆಂಡ್ ಗ್ರಾಫ್ ಅಲ್ಲಿ ನೋಡಬಹುದು, ನೀವು ಈ ಪಾಯಿಂಟ್ ಅಲ್ಲಿ ಇದೆರಡರ ಮಧ್ಯೆ ಡಿಸ್ಟೆನ್ಸ್ ತಗೊಂಡ್ರೆ ಸೇಮ್ ಇರತ್ತೆ, ಈ ಪಾಯಿಂಟ್ ಅಲ್ಲಿ ತಗೊಂಡ್ರು ಅಷ್ಟೇ ಡಿಸ್ಟೆನ್ಸ್ ಇರತ್ತೆ, ಎರಡು ಲೈನ್ ಮಧ್ಯದಲ್ಲಿ ಅಷ್ಟೇ ಗ್ಯಾಪ್ ಇರತ್ತೆ. ಈ ಪಾಯಿಂಟ್ ತಗೊಂಡ್ರೆ ಅಥವಾ ಈ ಪಾಯಿಂಟ್ ತಗೊಂಡ್ರೆ ಹಾಗೆ ಈ ಲೈನ್ಸ್ ಮುಂದೆ ಹೋಗ್ತಾನೆ ಇರತ್ತೆ, ಬಿಟ್ರೆ ಎಲ್ಲೂ ಹೋಗಿ ಅದು ಎರಡು ಹೀಗೆ ಮರ್ಜ್ ಆಗಲ್ಲ, ಸೇರ್ಕೊಳ್ಳಲ್ಲ. ಇಲ್ಲಿ ಆಗ್ತಾ ಇತ್ತಲ್ಲ ಫಸ್ಟ್ ಇದ್ರಲ್ಲಿ, ಈ ಲೈನ್ ಹೀಗ್ ಬರ್ತಾ ಇದೆ, ಈ ಲೈನ್ ಹೀಗ್ ಹೋಗ್ತಾ ಇದೆ, ಅದಕ್ಕೆ ಅದು ಒಂದು ಪಾಯಿಂಟ್ ಅಲ್ಲಿ ಕಟ್ ಆಯ್ತು, ಹೌದಾ? ಬಟ್ ದೀಸ್ ಟೂ ಲೈನ್ಸ್ ವಿಲ್ ನೆವರ್ ಮೀಟ್. ಇದು ಹೀಗೆ ಮುಂದುವರ್ಕೊಂಡು ಹೋಗ್ತಾನೆ ಇರತ್ತೆ, ಎಷ್ಟೇ ಬೆಳೆಸಿದ್ರು ದೀಸ್ ಟೂ ವಿಲ್ ನೆವರ್ ಮೀಟ್. ಅದಕ್ಕೆ ಇದನ್ನ ಪ್ಯಾರಲಲ್ ಅಂತ ಹೇಳ್ತಾರೆ, ಬಿಕಾಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ವಿಲ್ ಬಿ ಈಕ್ವಲ್. ಯಾವುದೇ ಪಾಯಿಂಟ್ ಅಲ್ಲಿ ತಗೊಂಡ್ರು ಈಕ್ವಲ್ ಇರತ್ತೆ. ಸೊ ಈ ತರ ಕೇಸಲ್ಲಿ ಏನಾಗತ್ತೆ ಅಂತ ನೋಡಿದ್ರೆ, ಈಕ್ವೇಶನ್ಸ್ ವಿಲ್ ಹ್ಯಾವ್ ನೋ ಸೊಲ್ಯೂಷನ್. ಅದಕ್ಕೆ ಯಾವುದೇ ರೀತಿ ಸೊಲ್ಯೂಷನ್ನೇ ಇರಲ್ಲ. ನಾನು ಆಗ್ಲೇ ಎಕ್ಸಾಂಪಲ್ ಕೊಟ್ನಲ್ಲ, ಆ ರೀತಿ ಆಗೋಗ್ಬಿಡತ್ತೆ. ನೀವು ನಿಮ್ ಹಠ ಬಿಡಲ್ಲ, ತಮ್ಮನ ಹಠ ಬಿಡಲ್ಲ. ಸೊ ಇಬ್ರು ಒಂದು ನಿಮ್ದೇ ಹಠವನ್ನ ಮುಂದುವರಿಸ್ತೀರಾ, ಅದಕ್ಕೆ ನಿಮ್ಮಿಬ್ರಿಗೂ ಸೊಲ್ಯೂಷನ್ ಸಿಗಲ್ಲ. ಆ ರೀತಿಯಾಗಿ ಈ ಒಂದು ಕೇಸನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಸೊಲ್ಯೂಷನ್ನೇ ಇಲ್ಲ ಅಂತಂದ್ರೆ ಏನು? ದ ಈಕ್ವೇಶನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಅಲ್ವಾ? ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಶನ್ಸ್.
ಇನ್ನು ಥರ್ಡ್ ಕೇಸ್ ನೋಡಿದ್ರೆ ಮೇ ಬಿ ಕೋಇನ್ಸಿಡೆಂಟ್, ಲೈನ್ಸ್ ಮೇ ಬಿ ಕೋಇನ್ಸಿಡೆಂಟ್. ಕೋಇನ್ಸಿಡೆಂಟ್ ಅಂದ್ರೆ ಏನು ಮಕ್ಕಳೇ? ನೀವು ಮಾತನಾಡುವಾಗ್ಲೂ ಕೋಇನ್ಸಿಡೆನ್ಸ್ ಅಂತ ಹೇಳಿ ಯೂಸ್ ಮಾಡಿರ್ಬಹುದು ಅಲ್ವಾ? ಅಲ್ಲಿ ಏನಾಗ್ತಾ ಇರತ್ತೆ, ಇಲ್ಲಿ ಥರ್ಡ್ ಗ್ರಾಫ್ ಅಲ್ಲಿ ನೋಡೋದಿದ್ರೆ ಏನಿದು ಒಂದೇ ಲೈನ್ ಕಾಣಿಸ್ತಾ ಇದೆಯಲ್ಲ ಅಂತ ಅನಿಸ್ತಾ ಇರ್ಬೋದು ನಿಮ್ಗೆ. ಬಟ್ ಇಲ್ಲಿ ಏನಾಗಿದೆ, L1 ಅದರ ಮೇಲೇನೆ ಇಲ್ಲಿ ನೀವು ಬ್ಲೂ ಕಲರ್ ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. L2 ಏನಾಗ್ತಾ ಇದೆ, ಓವರ್ಲ್ಯಾಪ್ ಆಗೋಗಿದೆ, ಮರ್ಜ್ ಆಗೋಗ್ಬಿಟ್ಟಿದೆ ಪೂರ್ತಿಯಾಗಿ. ಅದೆರಡು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದೆ. ಸೊ ಲೈನ್ಸ್ ವಿಲ್ ಬಿ ಸ್ಯಾಂಡ್ವಿಚ್ಡ್. ಸ್ಯಾಂಡ್ವಿಚ್ ಅಲ್ಲ, ಓವರ್ಲ್ಯಾಪ್ ಆಗಿದೆ. ಆಯ್ತಾ? ಒಂದ್ರ ಮೇಲೆ ಒಂದು ಎಕ್ಸಾಕ್ಟ್ ಆಗಿ ಅದ್ರ ಮೇಲೇನೆ ಅದೇನಾಗ್ತಾ ಇದೆ, ಓವರ್ಲ್ಯಾಪ್ ಆಗಿ ಹೋಗ್ಬಿಟ್ಟಿದೆ. ಸೊ ಇಲ್ಲಿ ಏನಾಗತ್ತೆ, ಇದು ನಮ್ಮ ಥರ್ಡ್ ಕೇಸ್, ಹೌದಾ? ಅದನ್ನೇ ನಾವು ಕೋಇನ್ಸಿಡೆಂಟ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನಾನು ಬರೆದು ತೋರಿಸ್ತೀನಿ. ಒಂದು ಲೈನ್ ಹೀಗಿದೆ, ಆಯ್ತಾ? ಇದ್ರ ಮೇಲೇನೆ ಇನ್ನೊಂದು ಲೈನ್ ಹೀಗೆ ಹೋಗ್ತಾ ಇರತ್ತೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಈ ರೀತಿಯಾಗಾದ್ರೂ ಇರಬಹುದು, ಅಲ್ಲ ಹೀಗಾದ್ರೂ ಇರಬಹುದು. ಆದ್ರೆ ಒಂದ್ರ ಮೇಲೆ, ಸಾರಿ ಇಲ್ಲಿ ಸ್ವಲ್ಪ ದೂರ ದೂರ ಆಗೋಯ್ತು, ಹೀಗಿರಲ್ಲ. ಹೀಗೆ ಇದ್ರೆ ಇದರ ಮೇಲೆಯೇ ಇನ್ನೊಂದು ಲೈನ್ ಕೂಡ ಹೀಗೆ ಪಾಸ್ ಆಗ್ತಾ ಇರುತ್ತೆ. ಸೊ ಈ ತರ ಒಂದು ಲೈನ್ಸ್ ಈ ರೀತಿಯಾಗಿದ್ರೆ ನಾವು ಅದನ್ನ ಏನ್ ಹೇಳ್ಬಹುದು, ಇಲ್ಲಿ ನೋಡಿ, ಇದು ಎರಡು ಸೇಮ್ ಜಾಗದಲ್ಲೇ ಹೀಗೆ ಮೂವ್ ಆಗ್ತಾ ಇದೆ, ಹೌದಾ? ಸೊ L1 ಈಸ್ ಡಿಪೆಂಡೆಂಟ್ ಆಫ್ L2 ಅಲ್ವಾ? ಅದಕ್ಕೆ ಏನಂತ ಹೇಳ್ಬಹುದು, ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಶನ್ಸ್ ಅಂತ ಕರಿಬಹುದು. ಇದಕ್ಕೆ ಕರೆಸ್ಪಾಂಡಿಂಗ್ ಈಕ್ವೇಶನ್ಸ್ ಅನ್ನ ವಿ ಕ್ಯಾನ್ ಕಾಲ್ ದಮ್ ಆಸ್ ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಶನ್ಸ್, ಅಂಡ್ ಸಚ್ ಈಕ್ವೇಶನ್ಸ್ ವಿಲ್ ಹ್ಯಾವ್ ಇನ್ಫೈನೈಟ್ ಸೊಲ್ಯೂಷನ್ಸ್. ಯಾಕೆ ಅಂತ ಅಂದ್ರೆ ಇದರಲ್ಲಿ ಯಾವ ಪಾಯಿಂಟ್ ತಗೊಂಡ್ರು ನಮಗೆ ಅದು ಎರಡು ಈಕ್ವೇಶನ್ ಸೊಲ್ಯೂಷನ್ ಆಗೇ ಇರತ್ತೆ. ಅದೇನು ಅಂತಾನು ನೋಡೋಣ. ನಾವು ಗ್ರಾಫ್ ಅನ್ನ ಹಾಕ್ತಾ ಹಾಕ್ತಾ ನಮ್ಗೆ ಇದೆಲ್ಲ ಅಂದ್ರೆ ಈಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡೋವಾಗ ನಮ್ಗೆ ಈ ಕಾನ್ಸೆಪ್ಟ್ ಇನ್ನು ಕ್ಲಿಯರ್ ಆಗ್ತಾ ಹೋಗುತ್ತೆ. ಏನಿದು, ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅನ್ನೋದೆಲ್ಲದು ಯು ವಿಲ್ ಬಿ ನೋಯಿಂಗ್ ದೆಮ್. ಆಯ್ತಾ? ಸೊ ಇದು 3 ಸಿನಾರಿಯೋಸ್ ಅಂಡ್ ಅದಕ್ಕೆ ಯಾವ ತರ ಗ್ರಾಫ್ಗಳು ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಿಮ್ಗೆ ಒಂದು ಪಾಯಿಂಟ್ ಕಾಣ್ಬೋದು. Graphically, each solution of a linear equation in two variable corresponds to a point on the line representing the equation. ನಮ್ಗೆ ಲೈನ್ಸ್ ಹೇಗೆ ಬರ್ತಾ ಇದೆ ಅಂತ ಅಂದ್ರೆ, ನಾವು ಎರಡು ಈಕ್ವೇಶನ್ ಇರುತ್ತೆ, ಹೌದಾ? ವಿ ವಿಲ್ ಹ್ಯಾವ್ 2 ಡಿಫರೆಂಟ್ ಈಕ್ವೇಶನ್ಸ್. ನಾವು ಅದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಒಂದೊಂದು ಪೇರ್ ಆಫ್ ಸೊಲ್ಯೂಷನ್ ಸಿಗ್ತಾ ಇತ್ತು, ಹೌದಾ? ಸೊ ಇಲ್ಲಿ ಬರುವಂತಹ ಪಾಯಿಂಟ್ಗಳು ಏನಾಗಿರುತ್ತೆ, ಪಾಯಿಂಟ್ಸ್ ಆನ್ ದ ಲೈನ್ ರೆಪ್ರೆಸೆಂಟ್ ಸೊಲ್ಯೂಷನ್ ಫಾರ್ ದಟ್ ಈಕ್ವೇಶನ್. ಈ ಪಾಯಿಂಟ್ಸ್ ಗಳೆಲ್ಲದೂ ನಮ್ಮ ಈಕ್ವೇಶನ್ನಿಗೆ ಸೊಲ್ಯೂಷನ್ ಆಗಿರುತ್ತೆ. ನಾವು ಆ ಪಾಯಿಂಟ್ಸ್ ಅನ್ನ ಕನೆಕ್ಟ್ ಮಾಡೋದಿಕ್ಕೆ ಅಂತ ಈ ತರ ಲೈನ್ಸ್ ಅನ್ನ ಡ್ರಾ ಮಾಡ್ತೀವಿ. ಅದರಿಂದಾಗಿ ನಮ್ಗೆ ಈ ತರ ಒಂದು ಗ್ರಾಫ್ ಸಿಗತ್ತೆ, ಲೈನ್ಸ್ ಈ ತರ ಸಿಗತ್ತೆ. ಇದ್ರಲ್ಲೂ ಅಷ್ಟೇ, ನಾವು ಈಕ್ವೇಶನ್ಸಿಗೆ ಡ್ರಾ ಮಾಡ್ತಾ ಹೋದ ಹಾಗೆ ನಮ್ಗೆ ಇದರಲ್ಲಿ ಪಾಯಿಂಟ್ಗಳು ಈ ರೀತಿಯಾಗಿ ಎಲ್ಲೆಲ್ಲೋ ಒಂದೊಂದು ಡಾಟ್ಗಳು ಸಿಗ್ತಾ ಹೋಗುತ್ತೆ. ಅಂಡ್ ದಟ್ ಡಾಟ್ ಈಸ್ ದ ಸೊಲ್ಯೂಷನ್ ಫಾರ್ ರೆಸ್ಪೆಕ್ಟಿವ್ ಈಕ್ವೇಶನ್. ಇದರಲ್ಲೂ ಹಾಗೇನೆ. ಆದ್ರೆ ಇದರಲ್ಲಿ ನೋಡೋದಾದ್ರೆ ಇಲ್ಲೇನಾಗ್ತಾ ಇರತ್ತೆ, ಎರಡರಿದ್ದು ಸೊಲ್ಯೂಷನ್ ಒಂದೇ ಆಗಿರತ್ತೆ. ಕೋಇನ್ಸೈಡಿಂಗ್ ಲೈನ್ಸ್ ಅಲ್ವಾ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ಇರತ್ತೆ. ಹಾಗಾಗಿ ಎರಡಕ್ಕೂ ಸೇಮ್ ಸೊಲ್ಯೂಷನ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬಹುದು. ಅದಕ್ಕೇನೆ ಇಲ್ಲಿ ಏನಾಗತ್ತೆ, ಈಚ್ ಪಾಯಿಂಟ್ ಪಕ್ಕನೆ ನಾವು ಎಷ್ಟು ಹತ್ರದ ಪಾಯಿಂಟ್ಸ್ ಅನ್ನ ತಗೊಂಡ್ರು ಈಚ್ ಪಾಯಿಂಟ್ ರೆಪ್ರೆಸೆಂಟ್ಸ್ ಅ ಸೊಲ್ಯೂಷನ್, ಹೌದಾ? ಅದಕ್ಕೆ ವಿ ವಿಲ್ ಹ್ಯಾವ್ ಇನ್ಫೈನೈಟ್ ಸೊಲ್ಯೂಷನ್ ಇನ್ ಕೇಸ್ ಆಫ್ ಕೋಇನ್ಸೈಡಿಂಗ್ ಲೈನ್ಸ್. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ ಏನು ಅಂತ? ಓಕೆ. ಇನ್ನು ಈ ಒಂದು 3 ಸಿನಾರಿಯೋದವನ್ನ ನಾವು ನೋಡಿದ್ವಲ್ವಾ, ಅದನ್ನ ನಾವು
ಸಾರಿ, ಜನರಲ್ ಆಗಿ ಹೇಳೋದಿದ್ರೆ ನಾವು ಹೇಗ್ ನೋಡ್ಬೋದು ಅಂತ ನೋಡೋಣ. ಇಲ್ಲಿ ನೋಡಿ, ಹಿಯರ್ ವಿ ಆರ್ ಕನ್ಸಿಡರಿಂಗ್ 3 ಸೆಟ್ ಆಫ್ ಈಕ್ವೇಶನ್ಸ್, 3 ಡಿಫ್ರೆಂಟ್ ಸೆಟ್ಸ್. ಫಸ್ಟ್ ಸೆಟ್ ಅಲ್ಲಿ ಏನಿದೆ, x minus 2y is equal to 0. ಹೌದಾ? This is ax by. There is no term c here. So we can consider it as 0. 0 is the c. ಇನ್ನು ಇದರಲ್ಲೂ ax by c 3 ಇದೆ. ಹೌದಾ? ಇನ್ನು ಇದರಲ್ಲೂ ಕೂಡ ax by c ಇದೆ. ax plus by plus c. ಇಲ್ಲಿ ಮೈನಸ್ ಇರೋದಕ್ಕೆ ನಾನು ಇಲ್ಲಿ ಮೈನಸ್ ಅಂತ ಬರಿತಾ ಇರೋದು, ಬಟ್ ಅದು ಕೊಯಿಫಿಷಿಯಂಟ್ ಅಥವಾ ಏನು ನಂಬರ್ ಇದೆ, ಇದು ಕಾನ್ಸ್ಟಂಟ್ ಟರ್ಮ್ ಅಲ್ವಾ, ಅದರದ್ದು ಒಂದು ಸೈನ್ ಮೈನಸ್ ಇರೋದಕ್ಕೆ ನಾನು ಇಲ್ಲಿ ಮೈನಸ್ ಸಿ ಅಂತ ಬರೀತಿದ್ದೀನಿ. ಬಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಈಸ್ ಪ್ಲಸ್ ಸಿ. ಇಲ್ಲಿ ax plus by ಮೈನಸ್ ಸಿ, ಇದು ax plus by ಮೈನಸ್ ಸಿ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ, ಇಲ್ಲಿ ಎಲ್ಲದನ್ನು ನಾವು ax plus by ಸಿ ರೂಪದಲ್ಲಿ ನೋಡಿದ್ವಿ. ಹೌದಾ? ಸೊ ಇಲ್ಲಿ ನೋಡಿ, this is to find out the relationship between coefficients. So what is the relationship ಅಂತ ನೋಡೋದಾದ್ರೆ, ಫಸ್ಟ್ ಇಕ್ವೇಶನ್ ಅನ್ನ ತಗೊಂಡ್ರೆ x minus 2y, what is the x coefficient? That is value for a ಅಲ್ವಾ? ಅದೇನು ನಮ್ಗೆ ಏನ್ ಕಾಣಿಸ್ತಾ ಇದೆ? We cannot see any coefficient. ಅಂದ್ರೆ ಅರ್ಥ ಏನು? x is multiplied by 1. ಅಲ್ಲಿ ಏನು ಇಲ್ಲ ಅಂತ ಅಂದ್ರೆ ಅರ್ಥ, since it's a multiplication, we consider the value as 1. So a is equal to 1 ಆಗತ್ತೆ. b is equal to ಏನಾಗತ್ತೆ ಮಕ್ಕಳೇ? 2 ಅಲ್ವಾ? b is equal to -2 ಆಗತ್ತೆ. ಬೇಡ, ಇಲ್ಲಿ ಪ್ಲಸ್ ಅಂತಾನೆ ಬರೆಯೋಣ, ನಿಮ್ಗೆ ಇನ್ನು ಈಸಿ ಆಗತ್ತೆ. ಪ್ಲಸ್ ಅಂತಾನೆ ತಗೊಂಡು ಸೊ ಇಲ್ಲಿ a ವ್ಯಾಲ್ಯೂ 1 ಇದೆ, b ವ್ಯಾಲ್ಯೂ -2 ಇದೆ, c ವ್ಯಾಲ್ಯೂ 0 ಇದೆ. ಹೌದಾ? ಹಾಗೇನೆ ಇನ್ನೊಂದು ಈಕ್ವೇಶನ್ ಅಲ್ಲಿ ನೋಡೋದಾದ್ರೆ a ವ್ಯಾಲ್ಯೂ 3 ಇದೆ, b ವ್ಯಾಲ್ಯೂ 4 ಇದೆ, c ವ್ಯಾಲ್ಯೂ -20 ಇದೆ. If we take the ratio of a1 and a2, b1 and b2, c1 and c2, that is our coefficients of x and y and constant term. ಹೌದಾ? So we have to take the ratio of each term. ನಾವು ಆ ರೀತಿ ರೇಷಿಯೋವನ್ನ ತಗೊಂಡಾಗ we can see some relationship. What is it? ಇಲ್ಲಿ ನೀವು ನೋಡಬಹುದು. ಫಸ್ಟ್ ನಾವು a1 ಮತ್ತೆ a2 ಅದರದ್ದು ರೇಷಿಯೋವನ್ನ ತಗೊಂಡಾಗ we got 1/3. b1 by b2 ಏನಾಯ್ತು? -2/4. c1 by c2 is 0/20, -20 ಅಲ್ವಾ? ಸೊ ನಾವಿಲ್ಲಿ ಏನ್ ನೋಡಬಹುದು? a1 by a2 is not equal to b1 by b2. ಹೌದಾ? ಬಿಕಾಸ್ ಇದು 1/3ನೇ ಆಗತ್ತೆ. ಇದನ್ನ ನಾವು ಡಿವೈಡ್ ಮಾಡಿದ್ರೆ 1 ಮತ್ತೆ 2, ಬಟ್ -1/2 ಬರ್ತಾ ಇದೆ ಆನ್ಸರ್. ಹೌದಾ? ಕ್ಲಿಯರ್ಲಿ
A1 by A2 is not equal to B1 by B2. ನಾವು ಯಾವಾಗ ಈ ತರ ಕಂಡೀಷನ್ ಇರತ್ತೋ ನಾವೇನಂತ ಹೇಳ್ಬಹುದು, ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್. coefficients ಅನ್ನ just by observing the coefficients we can understand whether the lines are intersecting or are they parallel or ಅದು ಕೋಇನ್ಸೈಡ್ ಆಗತ್ತಾ ಇಲ್ವಾ ಅನ್ನೋದನ್ನ ನಾವು ಡಿಸೈಡ್ ಮಾಡಬಹುದು. ಸೊ ದಿಸ್ ರಿಲೇಶನ್ಶಿಪ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ರಿಮೆಂಬರ್. ಆಯ್ತಾ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇಂಟರ್ಸೆಕ್ಟಿಂಗ್ ಯಾವಾಗ ಆಗತ್ತೆ? ರೇಷಿಯೋ A1 by A2 is not equal to B1 by B2 ಬಂದಾಗ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್. ಸೊ ಇಂಟರ್ಸೆಕ್ಟಿಂಗ್ ಇದ್ರೆ ನಮ್ಗೆ ಏನ್ ಗೊತ್ತು? ಲೈನ್ಸ್ ವಿಲ್ ಹ್ಯಾವ್ ಯೂನಿಕ್ ಸೊಲ್ಯೂಷನ್, ಸಿಂಗಲ್ ಸೊಲ್ಯೂಷನ್ ಇರುತ್ತೆ. ನಮ್ಗೆ ಈ ತರ ಒಂದು ಕೇಸಲ್ಲಿ ಸಿಂಗಲ್ ಸೊಲ್ಯೂಷನ್ ಅನ್ನ ನಾವು ನೋಡಬಹುದು. ಸೊ ಸೆಕೆಂಡ್ ಇಕ್ವೇಶನ್ ಅನ್ನ ನೋಡಿದ್ರೆ ಇಲ್ಲೇನಾಗ್ತಾ ಇದೆ? ಸಿಮಿಲರ್ ಪ್ರೊಸೆಸ್. ಇಲ್ಲೂ ಕೂಡ ನಾವು ರೇಷಿಯೋವನ್ನ ತಗೊಳ್ತಾ ಹೋಗ್ತೀವಿ. 2/4 ಅಂದ್ರೆ ಏನಾಯ್ತು? ನಮ್ಗೆ 1/2 ಆನ್ಸರ್ ಸಿಗ್ತಾ ಇದೆ. 3/6 ಅಂತ ತಗೊಂಡ್ರೆ ಇಟ್ಸ್ ಆಲ್ಸೋ 1/2. ಹೌದಾ? ಇನ್ನು 9/18 ತಗೊಂಡ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತಾ ಇದೆ. 9 ಮತ್ತೆ 18 ತಗೊಂಡ್ರೆ 1/2 ಅಲ್ವಾ? So we can see A1 by A2 is equal to B1 by B2, which is also equal to C1 by C2. So ಮೂರು ಕೂಡ ರೇಷಿಯೋ ಸೇಮ್ ಸಿಗ್ತಾ ಇದೆ ನಮ್ಗೆ. ಸೊ ಈ ತರ ಈಕ್ವಲ್ ಸಿಗ್ತಾ ಇದ್ರೆ, ಮೂರರ ನಡುವೆನೂ ಈಕ್ವಲ್ ರಿಲೇಶನ್ಶಿಪ್ ಇದ್ರೆ ನಾವು ಆ ತರ ಕೇಸಲ್ಲಿ ನಾವೇನ್ ನೋಡಬಹುದು? ಲೈನ್ಸ್ ಆರ್ ಕೋಇನ್ಸೈಡಿಂಗ್. ಅದೆರಡು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ಈ ತರ ಸ್ಟ್ರೇಟ್ ಲೈನ್ ಅನ್ನ ನಾವು ನೋಡಬಹುದು. ಸೊ ಸಚ್ ಈಕ್ವೇಶನ್ಸ್ ವಿಲ್ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಇದು ಎರಡು ಕೇಸ್ ಆದ್ರೆ, ಮೂರನೇ ಕೇಸಲ್ಲಿ ನಾವು ನೋಡ್ತಾ ಇದ್ದೀವಿ ವೆನ್ ವಿ ಟೇಕ್ ದ ರೇಷಿಯೋ ವಿ ಕ್ಯಾನ್ ಸಿ A1 by A2 is equal to B1 by B2 but not equal to C1 by C2. ಅಂದ್ರೆ ಎಕ್ಸ್ ಮತ್ತೆ ವೈದು ಕೋಇಫಿಷಿಯಂಟ್ಸ್ ರೇಷಿಯೋ ಈಕ್ವಲ್ ಸಿಗ್ತಾ ಇದೆ, ಬಟ್ ಕಾನ್ಸ್ಟಂಟ್ ಟರ್ಮ್ದು ರೇಷಿಯೋ ನಮ್ಗೆ ಡಿಫ್ರೆಂಟ್ ಆಗಿ ಸಿಗ್ತಾ ಇರತ್ತೆ. ಇನ್ ಸಚ್ ಕೇಸ್ ವಿ ಕ್ಯಾನ್ ಕನ್ಕ್ಲೂಡ್ ಆಸ್ ದ ಲೈನ್ಸ್ ಆರ್ ಪ್ಯಾರಲಲ್. ಸೊ ಇದು ಮೂರು ಸಿನಾರಿಯೋ. ಅರ್ಥ ಆಯ್ತಾ? ನಾವ್ ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಮಕ್ಳೇ. ನೆನಪಲ್ಲಿ ಇಟ್ಕೊಂಡು ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗುವಾಗ ಈ ಪಾಯಿಂಟ್ಸ್ ತುಂಬಾ ಹೆಲ್ಪ್ ಆಗತ್ತೆ ನಮ್ಗೆ. ಸೊ ನಾವು ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು? ಇಕ್ವೇಶನ್ಸ್ ವಿಲ್ ಹ್ಯಾವ್ ನೋ ಸೊಲ್ಯೂಷನ್. ಸೊ ಸಚ್ ಲೈನ್ಸ್ ಆರ್ ಇನ್ಕನ್ಸಿಸ್ಟೆಂಟ್. ನಮ್ಗೆ ಈಗ ಅರ್ಥ ಆಗಿರೋದೇನು? ಈ ಎರಡು ಕೇಸಲ್ಲಿ we will get consistent pair of equations alva, but in this case inconsistent. ಅರ್ಥ ಆಯ್ತಾ? ಇಲ್ಲಿ ಇನ್ನು ನಾವು ಜನರಲ್ ಆಗಿ ನೋಡೋದಾದ್ರೆ ಇದನ್ನ ಇಕ್ವೇಶನ್ 1 ಅಂತ ನಾವು ತಗೊಂಡ್ರೆ ದಿಸ್ ಈಸ್ ಅವರ್ ಇಕ್ವೇಶನ್ 1, ದಿಸ್ ಈಸ್ ಅವರ್ ಇಕ್ವೇಶನ್ 2. ಸೊ ನಾವು ಅದನ್ನ ಜನರಲೈಸ್ ಮಾಡಿ ಹೇಳೋದಿದ್ರೆ, ಫಾರ್ ದ ಗಿವನ್ ಸೆಟ್ ಆಫ್ ಇಕ್ವೇಶನ್ಸ್ ಇಂಟರ್ಸೆಕ್ಟಿಂಗ್ ಇದೆ ಲೈನ್ಸ್ ಅಂತ ಅಂದ್ರೆ ವಿ ಕ್ಯಾನ್ ರೈಟ್ ದ ರೇಷಿಯೋ ಆಸ್ A1 by A2 ನಾಟ್ ಈಕ್ವಲ್ ಟು B1 by B2. ಅದು ನಾವು ಉಲ್ಟನಾದ್ರೂ ತಗೋಬಹುದು. ಇಫ್ ವಿ ಗೆಟ್ such relationship we can conclude that the lines are intersecting. ಆಯ್ತಾ? ಇಂಟರ್ಸೆಕ್ಟಿಂಗ್ ಇದೆ ಅಂತ ಆದ್ರೆ ಈ ತರನಾದ್ರೂ ಬರೀಬಹುದು. ರೇಷಿಯೋ ರಿಲೇಶನ್ಶಿಪ್ ಅನ್ನ ನಾವು ಹೀಗೆ ಆದ್ರೂ ಬರೀಬಹುದು. ಸಿಮಿಲರ್ಲಿ ಕೋಇನ್ಸೈಡಿಂಗ್ ಆದ್ರೆ ರಿಲೇಶನ್ಶಿಪ್ ಈ ರೀತಿಯಾಗಿ ಬರಿತೀವಿ. ಈ ರೀತಿ ರಿಲೇಶನ್ಶಿಪ್ ಸಿಗ್ತಾ ಇದೆ ಅಂತ ಅಂದ್ರೆ
we can conclude that lines are coincident. Parallel ಇದ್ರೆ ಎಕ್ಸ್ ಮತ್ತೆ ವೈ ವೇರಿಯೇಬಲ್ದು ರೇಷಿಯೋ ಕೊಯಿಫಿಷಿಯಂಟ್ಸ್ದು ರೇಷಿಯೋ ಏನಾಗುತ್ತೆ ಈಕ್ವಲ್ ಇರುತ್ತೆ, ಅದ್ರ ಮಧ್ಯದಲ್ಲಿ ಈಕ್ವಲ್ ಸೈನ್ ನಾವು ನೋಡಬಹುದು, ಬಟ್ ನಾಟ್ ಈಕ್ವಲ್ ಟು ದ ರೇಷಿಯೋ ಆಫ್ ಕೊಯಿಫಿಷಿಯಂಟ್ಸ್ ಕಾನ್ಸ್ಟಂಟ್ ಟರ್ಮ್ಸ್. ಅದರ ಒಂದು ರೇಷಿಯೋ ಏನಿರುತ್ತೆ ಅದು ಡಿಫ್ರೆಂಟ್ ಆಗಿರುತ್ತೆ. ಇಟ್ ವಿಲ್ ಹ್ಯಾವ್ ಸಮ್ ಡಿಫ್ರೆಂಟ್ ವ್ಯಾಲ್ಯೂ. ಸೊ ನಾವು ಈ ಗ್ರಾಫಿಕಲ್ ಮೆಥಡ್ ಅಲ್ಲಿ ನಾವು ಇದರದ್ದು ಪೇರ್ ಆಫ್ ಇಕ್ವೇಶನ್ಸ್ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡೋದು ಹೇಗೆ? ಸೊ ಯು ವಿಲ್ ಬಿ ಗಿವನ್ ಅ ಸೆಟ್ ಆಫ್ ಇಕ್ವೇಶನ್ ಅಲ್ವಾ? ನಾನು ಆಗ್ಲೇ ಒಂದು ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿ ತೋರಿಸ್ದೆ. ಎಕ್ಸ್ ಮತ್ತೆ ವೈ ವೇರಿಯೇಬಲ್. ನಾವು ಯಾವುದೇ ಒಂದು ಈಕ್ವೇಶನ್ ನಮ್ಗೆ ಕೊಟ್ಟಾಗ ವಿ ಹ್ಯಾವ್ ಟು ರೈಟ್ ದ ಈಕ್ವೇಶನ್ ಇನ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ನಾವು ಮೊದಲಿಗೆ ಅದನ್ನ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಹೇಗೆ? ವಾಟ್ ಈಸ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಅಂದ್ರೆ y is equal to mx plus c. m is the slope and c is the intercept. ಆಯ್ತಾ? ನಿಮ್ಗೆ ಇದು ಕೂಡ ನೆನಪಲ್ಲಿ ಇಡುವಂತಹ ಪಾಯಿಂಟ್ ಏನೆ. ಯಾವುದೇ ಈಕ್ವೇಶನ್ ಅನ್ನ ಕೊಟ್ರೆ ಅದನ್ನ y ರೂಪದಲ್ಲಿ ನಾವು ಬರ್ಕೊಳ್ತಾ ಹೋಗ್ಬೇಕು. ಸೊ ಈ ಈಕ್ವೇಶನ್ ಅನ್ನ ನಾವು y ರೂಪದಲ್ಲಿ ಬರ್ಕೊಳ್ಳೋದಾದ್ರೆ ಏನಾಗತ್ತೆ, ನಾವು x ಅನ್ನ ಈ ಕಡೆ ತಗೊಂಡ್ ಬರ್ಬೇಕು, ಹೌದಾ? 3y is equal to 6 minus x ಆಯ್ತು. ನಮ್ಗೆ y ರೂಪದಲ್ಲಿ ಬೇಕು. ಸೊ ಈ 3 ಅನ್ನು ನಾವು ಇಡೋ ಹಾಗಿಲ್ಲ ಅಲ್ವಾ? ಸೊ ಈ 3 ಅನ್ನು ಈ ಕಡೆಗೆ ತಗೊಂಡ್ ಬಂದ್ರೆ ಏನಾಗತ್ತೆ, y is equal to 6 minus x divided by 3 ಆಗತ್ತೆ. ಸೊ ನಾವು ಇಲ್ಲಿ x ಬರ್ದಿದ್ದೀವಿ, ಇಲ್ಲಿ y ಜಾಗದಲ್ಲಿ 6 minus x divided by 3. ಈಗ ನಾವು x ಗೆ ವ್ಯಾಲ್ಯೂಸ್ ಅನ್ನ ಕೊಡ್ತಾ y ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋದು. ನಾನು ಆಗ್ಲೇ ಒಂದು ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿಸಿದ್ದೆ ಅಲ್ವಾ ಮಕ್ಳೇ? ಅದೇ ರೀತಿ ಇದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನಾನು ಇವಾಗ ಏನ್ ಮಾಡ್ತೀನಿ, ಫಸ್ಟಿಗೆ ಗೆ ಒಂದು ವ್ಯಾಲ್ಯೂ ಅನ್ನ ತಗೊಳ್ತೀನಿ. -1 ಅಂತ ತಗೊಂಡ್ರೆ ಏನಾಗತ್ತೆ, ಗೆ ವ್ಯಾಲ್ಯೂ ತಗೊಳ್ತಾ ಇರೋದು. ಸೊ ಏನಾಗತ್ತೆ ನೋಡಿ, ಇಲ್ಲಿ ನಾನು ಇಕ್ವೇಶನ್ ಅನ್ನ ಬರ್ಕೊಳ್ತೀನಿ ಸಾಲ್ವ್ ಮಾಡೋದಿಕ್ಕೆ. y is equal to 6 minus x divided by 3. ಇದು -1 ತಗೊಂಡಾಗ 0 ತಗೊಂಡಾಗ ಹಾಗೆ +1 ತಗೊಂಡಾಗ ಏನಾಗತ್ತೆ ಅಂತ ನೋಡೋಣ. ಆಯ್ತಾ? 6 ಮೈನಸ್ x ನ ಬೆಲೆ ಏನಿದೆ, -1 ಇದೆ, ಹೌದಾ? ಡಿವೈಡೆಡ್ by 3. ಸೊ ಇದು -1. ಇಲ್ಲೇನಾಗತ್ತೆ, 6 ಈ ಮೈನಸ್ ಮತ್ತೆ ಈ ಮೈನಸ್ ಮಲ್ಟಿಪ್ಲೈ ಆಗ್ತಾ ಇದೆ, ಹೌದಾ? ಬ್ರಾಕೆಟ್ ಅಂದ್ರೆ ಅರ್ಥ ಏನು ಮಕ್ಕಳೇ? ಬ್ರಾಕೆಟ್ ಈಸ್ ನಥಿಂಗ್ ಬಟ್ ಇಂಟು ಮಲ್ಟಿಪ್ಲಿಕೇಶನ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಈ ಮೈನಸ್ ಮತ್ತೆ ಈ ಮೈನಸ್ ಸೈನ್ ಮಲ್ಟಿಪ್ಲೈ ಆಗಿ ವಿ ವಿಲ್ ಗೆಟ್ +1 divided by 3. ಸೊ 7/3. 7/3 ಅಂತ ಅಂದ್ರೆ ಆಲ್ಮೋಸ್ಟ್ 2.1 ಹೀಗ ಆನ್ಸರ್ ಬರ್ಬೋದು. ಆಯ್ತಾ? ಪಾಯಿಂಟ್ ಅಲ್ಲಿ ಬಂದ್ಬಿಡ್ತು ಇದು. ನೋಡೋಣ ಇನ್ನು x ಗೆ 0 ತಗೊಂಡಾಗ ಏನಾಗತ್ತೆ ಅಂತ ಅಂದ್ರೆ 6 minus 0, x ವ್ಯಾಲ್ಯೂ 0 ಇದೆ, by 3. ಸೊ ಏನಾಯ್ತು, we will get 2 for y. ವ್ಯಾಲ್ಯೂ 2 ನಮ್ಗೆ ಸಿಗ್ತಾ ಇದೆ y ಗೆ.
ಇನ್ನು +1 ತಗೊಂಡಾಗ ಏನಾಗುತ್ತೆ 6 - 1 ಅಲ್ವಾ, ಡಿವೈಡೆಡ್ ಬೈ 3. ಸೊ 5/3 ಆಯ್ತು. ಇದು ನಮಗೆ 1.6 ಹೀಗೆ ಸಿಗತ್ತೆ ಆನ್ಸರು. ಸೊ ಇದೆರಡು ಪಾಯಿಂಟ್ ಅಲ್ಲಿ ಸಿಕ್ಬಿಡ್ತು. ಇದು ಹೋಲ್ ನಂಬರ್ ಅಲ್ಲಿ ಇದೆ, ಹೌದಾ? ನಮ್ಗೆ ಏನು ಫ್ರಾಕ್ಷನ್ ಎಲ್ಲ ಏನು ಇಲ್ಲ, ಅಂದ್ರೆ ಡೆಸಿಮಲ್ ಎಲ್ಲ ಏನು ಇಲ್ಲ. ಸೊ ಇದು ಒಂದನ್ನ ಕನ್ಸಿಡರ್ ಮಾಡೋಣ. ಸೊ ಸೆಟ್ ಆಫ್ ವ್ಯಾಲ್ಯೂಸ್ ಏನಾಗತ್ತೆ, 0 ಇದ್ದಾಗ 2 ಬಂತು. ಇನ್ನೊಂದು ಎಕ್ಸಿಗೆ ನಾವು 6 ಅಂತ ತಗೊಳ್ಳೋಣ, ಆಯ್ತಾ? ಸೊ y is equal to 6 - 6 divided by 3. ಏನಾಯ್ತು? 6 - 6/3 ಅಂದ್ರೆ ಈ 6 ಕ್ಯಾನ್ಸಲ್ ಆಗೋಗುತ್ತೆ, ಹೌದಾ? ಸೊ 0/3. 0 by ಎನಿಥಿಂಗ್ ಏನಾಗತ್ತೆ ನಮ್ಗೆ? 0, ಹೌದಾ? ಸೊ ಎಕ್ಸ್ ಮತ್ತೆ y ವ್ಯಾಲ್ಯೂ ಏನಾಯ್ತು? 6, 0 ಅಂತ ಆಯ್ತು. ಈ ಎರಡು ಪಾಯಿಂಟ್ ಅನ್ನ ನಾವು ಇಕ್ವೇಶನ್ 1ಗೆ ಇಲ್ಲಿ ಗ್ರಾಫ್ ಮೇಲೆ ನೋಡೋದಾದ್ರೆ, ನಾನಿಲ್ಲಿ ವ್ಯಾಲ್ಯೂಸ್ ಅನ್ನ ಬರಿಬೇಕಲ್ವಾ? ನಾವು ಅಲ್ಲಿ ಫೈಂಡ್ ಔಟ್ ಮಾಡಿರೋ ವ್ಯಾಲ್ಯೂಸ್ ಅನ್ನ ಬರೆಯೋಣ. ಸೊ ಯಾವಾಗ ಎಕ್ಸಿಗೆ ನಾವು 0 ಕೊಟ್ಟಿದ್ವಿ ಆಗ ನಮ್ಗೆ y ವ್ಯಾಲ್ಯೂ 2 ಅಂತ ಸಿಕ್ಕಿತ್ತು, ಹೌದಾ? ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ. ಹಾಗೆ 6 ಕೊಟ್ಟಾಗ 0 ಸಿಕ್ಕಿತ್ತು. ಈ ಎರಡು ಪಾಯಿಂಟ್ ಅನ್ನ ನಂಬರ್ ಲೈನ್ ಮೇಲೆ ಮಾರ್ಕ್ ಮಾಡೋದಿದ್ರೆ, ಎಕ್ಸಿಗೆ 0 ಕೊಟ್ಟಾಗ y ವ್ಯಾಲ್ಯೂ ಏನಾಯ್ತು? 2 ಆಯ್ತು. ಸೊ ಈ ಲೈನ್ ಮೇಲೆ ಯಾವುದೇ ಪಾಯಿಂಟ್ ಅಲ್ಲಿ ನಮ್ಗೆ ಏನಾಗತ್ತೆ, ಎಕ್ಸ್ ವ್ಯಾಲ್ಯೂ ವಿಲ್ ಆಲ್ವೇಸ್ ಬಿ 0, ಹೌದಾ? ಬಿಕಾಸ್ ಇಲ್ಲಿ ಎಕ್ಸ್ ಏನು ಇಲ್ಲ, 0 ಪಾಯಿಂಟ್ ಅಲ್ಲೇ ಇದು ಮೇಲೆ ಕೆಳಗೆ ಮೂವ್ ಆಗ್ತಾ ಇದೆ. ಇದು 0 ಅಲ್ವಾ? ದಿಸ್ ಈಸ್ ದ ಒರಿಜಿನ್, ಹೌದಾ? ಸೊ ಇದು ಫಸ್ಟ್ ಪಾಯಿಂಟ್ ಆಯ್ತು. ಇನ್ನು 6 ಕೊಟ್ಟಾಗ, ಎಕ್ಸಿಗೆ 6 ಕೊಟ್ಟಾಗ ಇದೇನಾಗ್ತಾ ಇದೆ? y ವ್ಯಾಲ್ಯೂ ಇಸ್ 0. ಸೊ ಲೈನು ಇದು ಎರಡು ಪಾಯಿಂಟ್ ಥ್ರೂ ಪಾಸ್ ಆಗೋ ತರ ಇರತ್ತೆ. ಹೀಗೆ ಸ್ವಲ್ಪ ಈ ಕಡೆ ಬಂತು, ಬಟ್ ಇದು ಎಕ್ಸಾಕ್ಟ್ ಆಗಿ ಪಾಯಿಂಟ್ ಥ್ರೂ ಪಾಸ್ ಆಗ್ಬೇಕು, ಆಯ್ತಾ? ಅದೇ ರೀತಿ ಇನ್ನು ಸೆಕೆಂಡ್ ಇಕ್ವೇಶನ್ ಅನ್ನ ನಾವು ನೋಡಿದ್ರೆ ಏನಾಗತ್ತೆ? y is equal to, ನಾನು ಡೈರೆಕ್ಟ್ ಆಗಿ ಬರೀತೀನಿ ಮಕ್ಕಳೇ, -2x ಡಿವೈಡೆಡ್ ಬೈ -3 ಆಗಿರುತ್ತೆ ಇದು. ಸೊ ಇದನ್ನ ನಾವು ಹೀಗೆ ಬರ್ಕೊಳ್ಳೋಣ. -2x - 12 ಡಿವೈಡೆಡ್ ಬೈ 3. ಯಾಕೆ ಅಂತ ಅಂದ್ರೆ ಕೆಳಗಡೆ ಇರೋ ಮೈನಸ್ ಅನ್ನ ಹೋಗಿಸ್ಬೇಕು ಅಂತ ಹೋಲ್ ಇಕ್ವೇಶನ್ನಿಗೆ ನಾನು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ವಿ ವಿಲ್ ಗೆಟ್ ದಿಸ್, ಆಯ್ತಾ? ಸೊ ಇದಕ್ಕೂ ನಾವು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ -1, 0, +1 ಅಂತ ಕೊಟ್ರೆ ಏನಾಗತ್ತೆ? -1 ಕೊಟ್ಟಾಗ ಇದೇನಾಗತ್ತೆ? -2 - 12 -14/3 ಆಗತ್ತೆ. 0 ಕೊಟ್ಟಾಗ -12/3 ಆಗತ್ತೆ. ಅದೇ ರೀತಿ ನಾನು ಆಗ್ಲೇ ಸಾಲ್ವ್ ಮಾಡಿ ತೋರಿಸ್ದೆ ಅಲ್ವಾ ಮಕ್ಕಳೇ? ಅದೇ ರೀತಿ ಸಾಲ್ವ್ ಮಾಡಿದ್ರೆ ನಮ್ಗೆ ಇದು ಇಕ್ವೇಶನ್ ಹೀಗೆ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ನೀವು ಬೇಕಿದ್ರೆ ಸಾಲ್ವ್ ಮಾಡಿ ಟ್ರೈ ಮಾಡಿ ನೋಡಿ. ಸೊ ಇಲ್ಲೇನಿದು 2x - 12 ಡಿವೈಡೆಡ್ ಬೈ 3, ಆಯ್ತಾ? ಸೊ ಇದೆಲ್ಲದು ಫ್ರಾಕ್ಷನ್ ಅಲ್ಲಿ ಬಂದ್ಬಿಡ್ತಲ್ವಾ? ನಮ್ಗೆ ಕ್ಲಿಯರ್ ಆಗಿ ಇಲ್ಲಿ ಪಾಯಿಂಟ್ಸ್ ಅನ್ನ ಮಾರ್ಕ್ ಮಾಡೋದು ಕಷ್ಟ ಆಗತ್ತೆ. ಅದಕ್ಕೆ ಇಲ್ಲಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನೇ ನಾವು ಮಾಡಬೇಕು. ನಮ್ಗೆ ಗೊತ್ತಿರಲ್ಲ, ಸೊ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿ ಯಾವ್ದಾದ್ರು ಹೋಲ್ ಅಂದ್ರೆ ಫ್ರಾಕ್ಷನ್ ಆಗದೇನೆ ನಮ್ಗೆ
ಒಂದು ನಂಬರ್ ಸಿಗ್ತಾ ಇದ್ರೆ ನಾವು ಅದನ್ನ ಈಸಿಲಿ ವಿ ಕ್ಯಾನ್ ಮಾರ್ಕ್ ಇಟ್ ಆನ್ ದ ಗ್ರಾಫ್. ಸೊ ನಾವು ಅದನ್ನ ಟ್ರೈ ಮಾಡಿ ನಾಳಿನ ಕ್ಲಾಸಲ್ಲಿ ಇದನ್ನ ಇನ್ನು ಕ್ಲಿಯರ್ ಆಗಿ ಸಾಲ್ವ್ ಮಾಡೋದಕ್ಕೆ ಮತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನೀವು ಇದನ್ನ ಟ್ರೈ ಮಾಡಿ ಮನೆಯಲ್ಲಿ, ಆಯ್ತಾ? ತುಂಬಾನೇ ಈಸಿ ಇರುವಂತಹ ಟಾಪಿಕ್, ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ನಿಮ್ಗೆ ಇದರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ ಮಕ್ಕಳ? ಇವತ್ತಿನ ಕ್ಲಾಸಲ್ಲಿ ನಾವು ಕಲ್ತಿದ್ದು ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಹೌದಾ? ಇಟ್ಸ್ ಜನರಲ್ ಫಾರ್ಮ್ ಈಸ್ ax plus by plus c is equal to 0 ಅಂತಾನು ನೋಡಿದ್ವಿ. ದೆನ್ how to find out the solution. First method is graphically finding the solution for pair of linear equations. ಅದರಲ್ಲಿ ನಾವು 3 ರಿಲೇಶನ್ಶಿಪ್ಸ್ ಅನ್ನ ನೋಡಿದ್ವಿ: ಇಂಟರ್ಸೆಕ್ಟಿಂಗ್, ಕೋಇನ್ಸೈಡಿಂಗ್ ಅಂಡ್ ಪ್ಯಾರಲಲ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಇದ್ದಾಗ ಅದರದ್ದು ಇಕ್ವೇಶನಿನ ಕೋಎಫಿಷಿಯಂಟ್ಸ್ ಹೇಗಿರುತ್ತೆ? a1 by a2 will not be equal to b1 by b2. ಹೌದಾ? ಸೊ ಇಂಟರ್ಸೆಕ್ಟಿಂಗ್ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. such equations will have unique solution. ನೆಕ್ಸ್ಟ್ ಇರೋದು ಕೋಇನ್ಸೈಡಿಂಗ್. ಅದರಲ್ಲಿ ಏನಿರುತ್ತೆ? ಎಲ್ಲಾ ಟರ್ಮ್ಸ್ ಕೂಡ ಈಕ್ವಲ್ ಅಂದ್ರೆ ಕೋಎಫಿಷಿಯಂಟ್ಸ್ ರೇಷಿಯೋ ಈಕ್ವಲ್ ಇರುತ್ತೆ. a1 by a2 is equal to b1 by b2 is equal to c1 by c2. ಸೊ ಅದನ್ನ ಕೋಇನ್ಸೈಡಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇರುತ್ತೆ. ಥರ್ಡ್ ಒನ್ ಅಲ್ಲಿ ಏನಾಗುತ್ತೆ? ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ ಇದ್ದಾಗ a1 by a2 is equal to b1 by b2 ಬರುತ್ತೆ, ಬಟ್ it will not be equal to c1 by c2. And such equations will have no solutions. ಅದಕ್ಕೆ ನಾವು ಫಸ್ಟ್ ಎರಡನ್ನ, ಇಂಟರ್ಸೆಕ್ಟಿಂಗ್ ಮತ್ತೆ ಕೋಇನ್ಸೈಡಿಂಗ್ ಲೈನ್ಸ್ ಅನ್ನ ನಾವೇನಂತ ಕರಿತೀವಿ? ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ಸ್. ಅಂದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಇಕ್ವೇಶನ್ಸ್ ಅನ್ನ ನಾವು ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಇನ್ನು ಪ್ಯಾರಲಲ್ ಲೈನ್ಸ್ ಇದ್ರೆ ಅಂತಹ ಇಕ್ವೇಶನ್ಸ್ ಅನ್ನ ನಾವು ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಹಾಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬಗ್ಗೆ ಸ್ವಲ್ಪ ನೋಡಿದ್ವಿ. ಇನ್ನು ಡೀಟೇಲ್ ಆಗಿ ನಾಳಿನ ಕ್ಲಾಸಲ್ಲಿ ನೋಡೋಣ, ಆಯ್ತಾ? ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಮತ್ತೆ ನಾಳೆ ಡಿಸ್ಕಸ್ ಮಾಡೋಣ, ಇನ್ನು ಸರಿಯಾಗಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.